ಏಪ್ರಿಲ್ ಮೇ ಸಮಸ್ಯೆ ಇದ್ರೆ ಕೂಡ ಈಗ ಪೈಪ್ ಲೈನ್ ಬೇರೆ ಮನೆಯಿಂದ ತೆಗೆಯುವ ಅಗತ್ಯ ಏನಾದರೂ ಇತ್ತಾ? ರಸ್ತೆ ಬದಿಯಲ್ಲಿ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಪೋಸ್ಟ್ ಆಫೀಸ್ ಸ್ಟ್ಯಾಂಪ್ ಇಜ್ಜಿ, ಕೆನರಾ ಬ್ಯಾಂಕ್ ಸರ್ವರ್ ಇಜ್ಜಿ, BSNL ಟವರ್ ಉಂಡು, ಕರೆಂಟ್ ಬೋಂಡ ಬ್ಯಾಟ್ರಿ, ಅಂಗನವಾಡಿಗೆ ರೋಡ್ ಇಜ್ಜಿ, ಮಾರ್ಗದ ಬರಿಟಿ ಶಾಲೆ ಉಂಡು, ವಿಧಾನ ಚಲಿಸಿದ ಬೋರ್ಡ್ ಇಜ್ಜಿ. ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಅದು ಜನಪರವಾಗಿ ಕೆಲಸ ಮಾಡುವಂಥದ್ದು. ಜನರ ಯಾವುದೇ ಅಹವಾಲು ಇರಲಿ ತಕ್ಷಣ ಬಂದು ಅದನ್ನ ಪರಿಹಾರ ಮಾಡುವಂತಹ ಕರ್ತವ್ಯ ಈ ಒಂದು ಗ್ರಾಮ ಪಂಚಾಯತ್ ಇರುವಂಥದ್ದು. ಆದ್ರೆ ಇವತ್ತು ನಾವು ಇಂದಬೆಟ್ಟು ಗ್ರಾಮ ಪಂಚಾಯತ್ ಇದೀವಿ. ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರಷ್ಟು ದೂರುಗಳು ಬರ್ತಾ ಇದೆ. ಯಾವುದು ಕೂಡ ಒಂದು ಕೂಡ ಪಾಸಿಟಿವ್ ಆಗಿರುವಂತಹ ಯಾವುದೇ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇಲ್ಲ. ಇದು ಗ್ರಾಮ ಪಂಚಾಯತ್ನ ಒಂದು ದೊಡ್ಡ ಸೌಕರ್ಯ ಯಾರಿಗಂತ ಹೇಳಿದ್ರೆ ಕುಡುಕರಿಗೆ. ಇಲ್ಲಿರುವಂತಹ ಯಾರೆಲ್ಲ ಕುಡುಕರಿದಾರೋ ಅಥವಾ ಯಾರಿಗೆಲ್ಲ ಒಂದು ಅನೈತಿಕ ಚಟುವಟಿಕೆ ಮಾಡ್ಬೇಕೋ ಅಂತವ್ರಿಗೆ ಒಂದು ಒಳ್ಳೆಯ ಸೌಕರ್ಯವನ್ನ ಪಂಚಾಯತ್ ಒದಗಿಸಿಕೊಟ್ಟಿರುವಂತದ್ದು. ಸಭಾಭವನ ಹೇಳೋಕೆ ದೊಡ್ಡದಾಗಿ ನಿರ್ಮಾಣವಾಗಿದೆ. ಅದ್ರ ಎದುರುಗಡೆ ಅಂತೂ ಯಾವುದೇ ಜನಗಳಿಗೆ ಕೂರೋಕೆ ಆಗುವಂತ ಯಾವುದೇ ಸೌಕರ್ಯ ಕೂಡ ಇಲ್ಲ. ಕೇವಲ ಒಂದು ಸಭಾಂಗಣ ರೆಡಿಯಾಗಿದೆ. ನಿಜಕ್ಕೂ ಒಂದು ವೇಳೆ ಇದನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ರೆ ಅನೇಕರಿಗೆ ಇದು ಉಪಯೋಗಕ್ಕೆ ಬರ್ತಾ ಇತ್ತು. ಅನೇಕ ಸಭಾ ಕಾರ್ಯಕ್ರಮ ಆಗ್ತಾ ಇತ್ತು. ಬೇರೆ ಬೇರೆ ಮಕ್ಕಳಿಗೆ ಒಂದು ವೇದಿಕೆ ಒದಗಿ ಬರ್ತಾ ಇತ್ತು. ಅದೇ ಸಂಪೂರ್ಣವಾಗಿ ಅವ್ಯವಸ್ಥೆಯ ಅಗರ ಆಗಿ ಹೋಗಿರುವಂತದ್ದು. ಅಲ್ಲಲ್ಲಿ ಗುಡ್ಕಾ ಪ್ಯಾಕೆಟ್ಗಳು, ಡ್ರಿಂಕ್ಸ್ ಬಾಟ್ಲ್ಗಳು, ಆಮೇಲೆ ಬಾವಲಿಗಂತೂ ಒಳ್ಳೆಯ ತಾಣವಾಗಿ ಬಿಟ್ಟಿರುವಂತದ್ದು. ಸೊ 2 ಕೊಠಡಿ ಇದೆ. ಆ 2 ಕೊಠಡಿಯಲ್ಲಿ ಕೂಡ ಬಾವಲಿ ಮನೆ ಕಟ್ಟಿದೆ. ಸಂಪೂರ್ಣವಾಗಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನಿರ್ಮಾಣವಾಗ್ತಿದ್ದಂತ ಈ ಸಭಾಭವನ ಸಂಪೂರ್ಣವಾಗಿ ಅವ್ಯವಸ್ಥೆಯ ಅಗರವಾಗಿ ಹೋಗಿದೆ. ನೋಡ್ಬೋದು, ಇದು ಕೊಠಡಿಯ ಒಳಗಡೆ. ಆ ಕಡೆ ಈ ಕಡೆ 2 ಕೊಠಡಿ ಇದೆ. ಆದ್ರೆ ಇದರ ಒಳಗಡೆ ಡ್ರಿಂಕ್ಸ್ ಬಾಟ್ಲುಗಳು, ಗುಡ್ಕಾ ಪ್ಯಾಕೆಟ್ಗಳು ಎಲ್ಲವೂ ಕೂಡ ರಾರಾಯಿಸ್ತಾ ಇರುವಂತದ್ದು. ಇದು ಕೇವಲ 1 ಲಕ್ಷ 2 ಲಕ್ಷ ಮೊತ್ತದ ಸಭಾಭವನ ಅಲ್ಲ, ಬರೋಬ್ಬರಿ 7 ಲಕ್ಷಕ್ಕೂ ಮಿಕ್ಕಿದ ಮೊತ್ತವನ್ನ ಈ ಸಭಾಭವನಕ್ಕೆ ವಿನಿಯೋಗ ಮಾಡಲಾಗಿದೆ ಅನ್ನೋದು ಮಾತನ್ನು ಕೂಡ ಇಲ್ಲಿ ಅನೇಕರು ಹೇಳ್ತಾ ಇದ್ರು. ಆದ್ರೆ ಅದೆಲ್ಲೋ ಕೂಡ ಜನರ ದುಡ್ಡು. ಆದ್ರೆ ಜನರ ದುಡ್ಡು ಈ ತರ ವ್ಯರ್ಥವಾಗಿರೋದು ನಿಜಕ್ಕೂ ನೋಡೋಕ್ ಕೂಡ ನಮ್ಗೆ ಕೂಡ ಕಷ್ಟವಾಗ್ತಾ ಇದೆ. ಒಂದು ವೇಳೆ ಇನ್ನಾದ್ರೂ ಎಚ್ಚೆತ್ಕೊಂಡು ಇಲ್ಲಿ ಒಂದು ಸುಂದರವಾದಂತಹ ಒಂದು ಭವನವನ್ನ ಕಂಪ್ಲೀಟ್ ಮಾಡಿ ಒಳ್ಳೆಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ರೆ ನಿಜಕ್ಕೂ ಕೂಡ ಈ ಒಂದು ಗ್ರಾಮದವರಿಗೆ ಒಳ್ಳೆಯ ಒಂದು ಸಭಾಭವನ ಸಿಕ್ಕಿದಂತ ಆಗುತ್ತೆ. ಇದುವೇ ಸರ್ಕಾರಿ ಪ್ರೌಢಶಾಲೆ ಬಂಗಾಡಿ. ಇದರ ಮುಂದೆ ನೋಡ್ಬೋದು ಯಾವ ತರ ಇದೆ ಅಂತ. ಕಂಪ್ಲೀಟ್ ಆಗಿ ಕಾಣುವಂತ ಕೇವಲ ಟಾರ್ ರಸ್ತೆ ಮಾತ್ರ. ಅದರ ಅಕ್ಕಪಕ್ಕ ಸಂಪೂರ್ಣವಾಗಿ ಹುಲ್ಲು ಮತ್ತೆ ಮುಳ್ಳಿನಿಂದ ಆವರಿಸಿ ಹೋಗಿರುವಂತದ್ದು. ಇಲ್ಲಿ ನಿಜಕ್ಕೂ ಕೂಡ ಮಕ್ಕಳು ಹೇಗೆ ನಡೆದು ತಮ್ಮ ಮನೆಗೆ ಹೋಗ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆಯ ಮಾತಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಡೆದಾಡೋಕೆ ಜಾಗನೇ ಇಲ್ಲ, ಕಾಲುದಾರಿಯೇ ಇಲ್ಲ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಅನೇಕರು ವಾಹನ ಸವಾರರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಪಬ್ಲಿಕ್ಸ್ ಆಗಿರ್ಬೋದು, ಎಲ್ಲ ಕಸದ ರಾಶಿಯನ್ನು ಇದೇ ಒಂದು ದಾರಿಯಲ್ಲಿ, ಕಾಲುದಾರಿ ಅಂತ ಹೇಳ್ತಾ ಇದ್ರು, ಕಾಲುದಾರಿ ಅಲ್ಲ, ಇದೇ ಒಂದು ಪೊದೆ ರೀತಿ ಆಗಿರುವಂತಹ ಕಾಲುದಾರಿಯಲ್ಲಿ ಬಿಸಾಕುವಂತ ದೃಶ್ಯ ಕೂಡ ಇಲ್ಲಿ ಸಾಮಾನ್ಯವಾಗಿರುವಂತದ್ದು. ನೋಡ್ಬೋದು, ಈಗ ನಮ್ಮ ಕ್ಯಾಮ್ರಾಕ್ಕೆ ಸಿಗ್ತಾ ಇದೆ ವಿಜುವಲ್ಸ್. ಕೆಲವೊಂದು ಪ್ಲಾಸ್ಟಿಕ್ ಆಗಿರ್ಬೋದು, ಆಮೇಲೆ ಕಸದ ರಾಶಿ, ಕೆಲವೊಂದು ಗೋಣಿ ಚೀಲ, ಇಲ್ಲೊಂದು ಗೋಣಿ ಕೂಡ ಇದೆ, ಕಸದ ಗೋಣಿ ಕೂಡ ಇರುವಂತದ್ದು. ಇನ್ನು ಕೆಲವೊಂದಷ್ಟು ಮಂದಿ ಹೇಳಿದ್ರು, ಕೆಲವೊಂದು ಮಾಂಸದ ತ್ಯಾಜ್ಯ ಇರುತ್ತಲ್ಲ, ಕೋಳಿ ತ್ಯಾಜ್ಯ ಅದೆಲ್ಲ ಇರುತ್ತಲ್ಲ, ಅದೆಲ್ಲವನ್ನು ಕೂಡ ಇದೇ ಒಂದು ಪೊದೆಯಲ್ಲಿ ಒಂದು ಬಿಸಾಕ್ತಾರೆ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಮೂಗು ಮುಚ್ಕೊಂಡು ಹೋಗುವಂತಹ ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ಒಂದು ಕಡೆ ಕಾಲುದಾರಿ ಇಲ್ಲ, ಸಂಪೂರ್ಣವಾಗಿ ಪೊದೆ ಇರುವಂತದ್ದು. ಇನ್ನೊಂದು ಕಸ ಹಾಕುವ ತಾಣವಾಗಿ ಕೂಡ ಈ ಒಂದು ರಸ್ತೆಯ ಬದಿ ಕೂಡ ಕಾಣಿಸುವಂತದ್ದು. ಇಲ್ಲಿ ಹೇಳೋಕೆ ಒಂದು ಶಾಸ್ತ್ರಕ್ಕೆ ನಮಕಾವಸ್ಥೆಯಾಗಿ ಎಚ್ಚರಿಕೆಯ ಬೋರ್ಡ್ ಕೂಡ ಹಾಕಿದ್ದಾರೆ. ಈ ಪ್ರದೇಶದಲ್ಲಿ ಕಸ ಕಡ್ಡಿ ಬಾಳೆ ಎಲೆ ಯಾವ್ದನ್ನ ಕೂಡ ಹಾಕ್ಬಾರ್ದು ಅಂತ. ಬಟ್ ಅದು ಕೂಡ ಯಾರಿಗೆ ಕಾಣಿಸೋ ತರ ಕಾಣಿಸ್ತಾ ಇಲ್ಲ. ಎಲ್ಲವೂ ಕೂಡ ಮಬ್ಬಾಗಿ ಒಂಥರ ಹರಿದು ಹೋಗಿರುವಂತಹ ಬೋರ್ಡ್ ಕೂಡ ಆಗಿದೆ. ಹಾಗಾಗಿ ಸಂಪೂರ್ಣವಾಗಿ ಒಂದು ಬಂಗಾಡಿಯ ಶಾಲೆಯ ಮುಂಭಾಗ ಒಂದು ಕಡೆ ರಸ್ತೆ ಸರಿಯಾಗಿಲ್ಲ ಮಕ್ಕಳಿಗೆ ಹೋಗೋಕೆ. ಕೇವಲ ವಾಹನ ಹೋಗಿ ಅಚ್ಚುಕಟ್ಟಾದ ರಸ್ತೆ ಇದೆ ನಿಜ. ಆದ್ರೆ ಮಕ್ಕಳು ಇಲ್ಲಿ ಹೇಗೆ ನಡೆದುಕೊಂಡು ತಮ್ಮ ಮನೆಗೆ ಅಥವಾ ಶಾಲೆಗೆ ಬರ್ಬೇಕು ಅನ್ನೋದೇ ಇಲ್ಲಿರುವಂತಹ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಇಲ್ಲಿ ಇನ್ನೊಂದು ನಮಗೆ ವಿಶೇಷವಾಗಿ ಕಂಡು ಬಂದಂಥದ್ದು, ಎಚ್ಚರಿಕೆ ಬೋರ್ಡ್ ಏನಿದೆ, ಇಲ್ಲಿ ಕಸ ಕಡ್ಡಿಯನ್ನು ಹಾಕಬೇಡಿ ಅನ್ನುವಂಥ ಒಂದು ಬೋರ್ಡ್ ಏನಿದೆ, ಅದುವೇ ಇಲ್ಲಿ ಕಸವಾಗಿ ನಮ್ಮ ಕಣ್ಣಿಗೆ
ಕಂಡು ಬಂದಿರುವಂತದ್ದು. ಇದು ತಮಾಷೆಯಾಗಿ ತಗೋಬೇಕಾ ಅಥವಾ ಇದನ್ನ ಗಂಭೀರವಾಗಿ ತಗೋಬೇಕಾ ಒಂದು ಗೊತ್ತಾಗ್ತಿಲ್ಲ. ಸಂಪೂರ್ಣವಾಗಿ ಈ ಇಂದಬೆಟ್ಟು ಗ್ರಾಮ ಪಂಚಾಯತ್ ಇಲ್ಲಿರುವಂತಹ ಪಬ್ಲಿಕ್ ಬೇಕಾಗಿರುವಂತಹ ಕೆಲವೊಂದು ಸೌಲಭ್ಯ ಕೊಡೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದಕ್ಕೆ ಅನೇಕರ ದೂರು ಕೂಡ ಸಾಕ್ಷಿಯಾಗಿದೆ. ಇನ್ನೊಂದು ಇಲ್ಲಿರುವ ದೃಶ್ಯ ಕೂಡ ಸಾಕ್ಷಿಯಾಗಿರುವಂತದ್ದು. ಇದ್ರ ಬಗ್ಗೆ ಮಾತಾಡಿಸಲು ತುಂಬಾ ಜನ ಇಲ್ಲಿ ಸಾರ್ವಜನಿಕರಿದ್ದಾರೆ. ಪಂಚಾಯತ್ ಬಗ್ಗೆ ಅನೇಕ ದೂರುಗಳು ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಯಾವುದು ಅನ್ನುವಂಥದ್ದು, ಈಗ ನಾವಿರುವಂತದ್ದು ಮುಖ್ಯವಾಗಿ ಇಂದಬೆಟ್ಟು ಒಂದು ಅಂಗನವಾಡಿ ಕೇಂದ್ರದಲ್ಲಿ. ಇಲ್ಲಿ ನಮ್ಗೆ ದೂರು ಬಂತು, ನೀರಿನ ಸಮಸ್ಯೆ ಇದೆ, ಆಮೇಲೆ ಕಾಂಪೌಂಡ್ ಇಲ್ಲ ಅಂತ. ಬಟ್ ಇಲ್ಲಿ ಬಂದು ಕೇಳಿದಾಗ ನೀರಿನ ಸಮಸ್ಯೆ ಇಲ್ಲ, ಅದು ಏಪ್ರಿಲ್ ಮಾರ್ಚ್ ಅಲ್ಲಿ ಮಾತ್ರ ಇರುವಂತ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟಾಗಿ ಇಲ್ಲಿ ಕಾಂಪೌಂಡ್ ಇಲ್ಲ ಅನ್ನುವಂತ ಕೂಡ ವಿಚಾರಗಳು ಹೇಳ್ತಾ ಇದ್ದಾರೆ. ಸೊ ಆಕ್ಚುಲ್ ಆಗಿ ಈ ಗ್ರಾಮ ಪಂಚಾಯತ್ ಅಲ್ಲಿ ಬೇರೆ ಬೇರೆ ದೂರುಗಳು ಇರುವಂತದ್ದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅವರು ಯಾವ ತರ ಕೆಲಸ ಮಾಡ್ತಿದ್ದಾರೆ, ಜನಗಳಿಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂತ? ಆ, ನೋಡಿ, ನವೀನ್ ಕುಮಾರ್ ಅಂತ ಬಂಗಾಡಿ. ಇಲ್ಲಿ ಅಂಗನವಾಡಿಗೆ ಈಗ ಬಂದಿದ್ದೇವೆ ನಾವು. ಇಲ್ಲಿದ್ದು ಆಲ್ರೆಡಿ ನಾವು ಸುದ್ದಿ ಮಾಧ್ಯಮಕ್ಕೆ ಇದಕ್ಕೆ ಮೊದಲೊಮ್ಮೆ ಕೊಟ್ಟಿದ್ದೇವೆ ನೀರಿನ ಸಮಸ್ಯೆ ಬಗ್ಗೆ. ನೀರಿನ ಸಮಸ್ಯೆ ಬಗ್ಗೆ ಇವರೇ ಇಲ್ಲಿದ್ದು ಪೋಷಕರೆಲ್ಲ ತಿಳಿಸಿದ ನಂತರ ನೀರಿನ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳಿದ ನಂತರ ಅದು ಪಂಚಾಯತಿಗೆ ತಿಳಿಸ್ಬೇಕಂತ ಹೇಳಿದೆ ನಾನು. ಅದಕ್ಕೆ ಅವರು ಪಂಚಾಯತಿಗೆ ತಿಳಿಸಿದ್ದೇವೆ ನಾವು, ಆಲ್ರೆಡಿ ತಿಳಿಸಿದ್ದೇವೆ. ಆದರೂ ಕೂಡ ಅಲ್ಲಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಸುದ್ದಿ ಮಾಧ್ಯಮಕ್ಕೆ ಅದನ್ನು ಕೊಟ್ಟಿದ್ದೇನೆ ಇಲ್ಲಿ ಕೂಡ. ಬಂದ ನಂತರ ನೋಡಿ ಎಲ್ಲ ವ್ಯವಸ್ಥೆ ಈಗ ನೀರು ಕೂಡ ಇಲ್ಲಿ ಕರೆಕ್ಟ್ ಆಗಿದೆ, ಎಲ್ಲ ವ್ಯವಸ್ಥೆ ಕೂಡ ಬಂದಿದೆ ಇಲ್ಲಿ ಮಾಧ್ಯಮಕ್ಕೆ ಕೊಟ್ಟ ನಂತರ. ಈಗ ಅವರು ಕೂಡ ಎಲ್ಲರೂ ಯಾವುದೇ ಸಮಸ್ಯೆ ಇಲ್ಲ, ಈಗದ್ದೆಲ್ಲ ಸಮಸ್ಯೆ ಏಪ್ರಿಲ್ ಮೇದ್ದು ಸಮಸ್ಯೆ ಅಂತ ಹೇಳಿದ್ದಾರೆ ಅವರೀಗ. ಆದರೆ ಏಪ್ರಿಲ್ ಮೇ ಸಮಸ್ಯೆ ಇದ್ರೆ ಕೂಡ ಈಗ ಪೈಪ್ ಲೈನ್ ಬೇರೆ ಮನೆಯಿಂದ ತೆಗೆಯುವ ಅಗತ್ಯ ಏನಾದರೂ ಇತ್ತಾ? ಇವರು ಪೈಪ್ ಲೈನಿಗೆ ಅಂತ ಕಲೆಕ್ಷನ್ಗೆ ಬಂದಿದ್ರು, ಮತ್ತೆ ರಿಟರ್ನ್ ಕೊಟ್ಟಿದ್ದಾರೆ. ಇದು ಮಾಧ್ಯಮದಲ್ಲಿ ಕೊಟ್ಟ ನಂತರ ಅದನ್ನು ಬೇರೆ ಪಂಚಾಯತಿಂದ ಈಗ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಬರ್ತಾ ಉಂಟು ಈಗ. ಮತ್ತೆ ಹಲವಾರು ಇಲ್ಲಿ ಕಾಂಪೌಂಡ್ ವ್ಯವಸ್ಥೆ ಕೂಡ ಇಲ್ಲ ನೋಡಿ, ಅಲ್ಲಿ ಬ್ಯಾಕ್ ಸೈಡ್ ನೋಡಿರ್ಬೋದು, ಇಲ್ಲಿ ಹುಲ್ಲು ಅದೆಲ್ಲ ತುಂಬಿರ್ತದೆ ಸೈಡ್ ಅಲ್ಲೆಲ್ಲ. ಅದಕ್ಕೆ ಆದಷ್ಟು ಬೇಗ ಇಲ್ಲಿಗೆ ಸಿಗುವ ಸೌಲಭ್ಯವನ್ನು ಆದಷ್ಟು ಬೇಗ ಕಾಂಪೌಂಡ್ ವ್ಯವಸ್ಥೆಯನ್ನು ಒಂದು ಪಂಚಾಯತ್ ವತಿಯಿಂದ, ಇಲ್ಲದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಂದ ಕೂಡಲೇ ಅನುಮೋದನೆ ಕೊಡಬೇಕು ಅದಕ್ಕೆ ಒಂದು. ಈ ಒಂದು ಪಂಚಾಯತ್ ಅಡಿಯಲ್ಲಿ ಎಷ್ಟು ಅಂಗನವಾಡಿ ಬರುತ್ತೆ? ಎಲ್ಲ ಅಂಗನವಾಡಿ ಕೇಂದ್ರಗಳು ಕೂಡ ಸ್ವಚ್ಛವಾಗಿ ಎಲ್ಲ ಕೂಡ ಸೌಲಭ್ಯ ಸಿಗ್ತಾ ಇದೆಯಾ, ಹೇಗೆ? ಇಲ್ಲಿ ಇಲ್ಲ. ಈಗ ನಮ್ದು ಅತ್ತೆ ಆಗ ಹೇಳಿದ್ದು ಯರ್ಮಳ, ಅಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ. ತುಂಬ ವರ್ಷದಿಂದ ಕಾಡಿನ ನೀರನ್ನೇ ಉಪಯೋಗ ಮಾಡ್ತಿದ್ರು. ಈಗ ಮೊನ್ನೆ ಈ ವಿಷಯ ಪೇಪರಲ್ಲಿ ಬಂದ ಮೇಲೆ ಅಲ್ಲಿ ಆ ನೀರನ್ನು ತೆಗ್ದಿದ್ದಾರೆ, ಯಾವುದು ಕಾಡಿಂದ ಬರುವ ನೀರನ್ನು ಕಲೆಕ್ಷನ್ ಕಟ್ ಮಾಡಿದ್ದಾರೆ. ಈಗ ನಿಮಗೆ ಅರ್ಥ ಆಗಿರ್ಬೋದು ಇಲ್ಲಿ ಪಂಚಾಯತ್ನವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಇಲ್ಲಿ ಒಂದು 25-28 ವರ್ಷ ಆಗಿರ್ಬೋದು ಇಲ್ಲಿ ಅಂಗನವಾಡಿ ಆಗಿ. ಇದು 2ನೇ ಸಲ ಮತ್ತೆ ಹೊಸ ಅಂಗನವಾಡಿ ಆಗಿರೋದು ಬಿಲ್ಡಿಂಗ್. ಆಮೇಲೆ ಆದ್ರೂ ಕೂಡ ಇಲ್ಲಿಗೆ ಸ್ವಂತ ರಸ್ತೆ ಇಲ್ಲ. ಆ, ಆ, ರಸ್ತೆ ಇಲ್ಲಿ ಇದಕ್ಕಿಂತ 1 ವರ್ಷ ಮುಂಚೆ ಇಲ್ಲಿ ಸ್ವಲ್ಪ ರಸ್ತೆಯ ಬಗ್ಗೆ ನಾನು ಮಾತಾಡಿದಕ್ಕೆ ಎಲ್ಲರೂ ನನಗೆ ವಿರೋಧ ಆಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ಪಂಚಾಯತ್ನವರಿಗೆ ಎಲ್ಲರೂ ಎದುರ್ತಾರೆ ಹಾಗೆ. ಪಂಚಾಯತ್ನವರ ವಿರುದ್ಧ ಯಾಕೆ ಅಂತ ಗೊತ್ತಿಲ್ಲ. ಪಕ್ಷ ಇರ್ಬೋದು, ಒಂದೇ ಪಕ್ಷ ಹಾಗೆ ಹೀಗೆ ಎಲ್ಲ ಇರ್ಬೋದು ಬೇರೆ ಬೇರೆ. ಬಾಕಿಯವರು ಮಾತಾಡಿದ್ರೆ ಅವರನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗೆ ಪಂಚಾಯತ್ನ ವಿಷಯದಲ್ಲಿ ಯಾರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಭಯ ಇದೆಯಾ ಯಾಕೆ ಅಂತ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ದೇವರು, ಹೀಗೆ ಕೈ ಮುಕ್ಕೊಂಡು ಬರಬೇಕು ರಾಜಕಾರಣಿಗಳು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಜನರಿಗೆ ಭಯ. ಅವರ ವಿರುದ್ಧ ಮಾತಾಡಿದ್ರೆ ನಮಗೇನಾದ್ರೂ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತ. ಅದನ್ನು ಜನ ಆ ಭಯವನ್ನು ಮೊದಲು ಬಿಡಬೇಕು. ಬರುವ ವರ್ಷ ಅವರೇ ಬರ್ತಾರೆ ಓಟ್ ಕೇಳಲಿಕ್ಕೆ, ಆಗ ನಾವು ಬುದ್ಧಿ ಕಲಿಸ್ತೇವೆ ಅಂತ ಮನೋಭಾವ ಬಂದ್ರೆ ಎಲ್ಲ ಸರಿ ಆಗ್ತದೆ. ಈಗ ಇಲ್ಲಿ ನೋಡಿ ಎಷ್ಟು ವರ್ಷ ಆಯ್ತು, 28 ಆಗ್ಲೇ ಹೇಳಿದೆ, 28 ವರ್ಷ 25-28 ವರ್ಷ ಆಗಿರ್ಬೋದು ಅಂಗನವಾಡಿ ಆಗಿ. ಇಲ್ಲಿ ಸ್ವಂತ ರಸ್ತೆ ಇಲ್ಲ ಅಂದ್ರೆ ಪಂಚಾಯತ್ನವ್ರು ಏನ್ ಮಾಡ್ತಿದ್ರು ಇಷ್ಟು ವರ್ಷ? ಆಮೇಲೆ ಬಂಗಾಡಿ ಹೈಸ್ಕೂಲಿಂದ ಇಲ್ಲಿ ತನಕ, ಇಲ್ಲಿ ಬಂಗಾಡಿ ನಮ್ಮ ಏರಿಯಾ ಪ್ರೈಮರಿ ಶಾಲೆ ಎಲ್ಲ ರಸ್ತೆಯ ಬದಿಯಲ್ಲಿ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಸಾರ್ವಜನಿಕರಿಗೆ ಮಕ್ಕಳಿಗೆ ಮೇನ್, ಯಾಕೆಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಕಾಲು ದಾರಿ ಇಲ್ಲ. ಅದನ್ನು ಯಾಕೆ ಸರಿ ಮಾಡುದಿಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ನಾವು ಇವರೆಲ್ಲ ಆಗ್ತಾನೆ ಇರ್ತೇವೆ, ಆದ್ರೂ ಯಾರು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಆವತ್ತೊಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಇಲ್ಲಿ ಬಂಗಾಡಿಯಲ್ಲಿ, 2 ಆಗಿದೆ. ಆಗಿದೆ. ಅದು ಇಲ್ಲಿ ಕಮಿಟಿಯವರಿಗೆ ಸಂಬಂಧಪಟ್ಟವರ ಮಕ್ಕಳು, ಯಾರು ಇಲ್ಲಿ ಬಂಗಾಡಿ ಶಾಲೆಯ. ಆದ್ರೂ ಕೂಡ ಆಮೇಲೆ ಕೂಡ ಸರಿ ಮಾಡ್ಲಿಲ್ಲ ಅದನ್ನು. ಹಾಗೆ ಮಳೆಗಾಲದಲ್ಲಿ ರಸ್ತೆ ತೋಡಿಲ್ಲ. ನಾನು ಇಲ್ಲಿ ಒಂದು ಇದು ಹಾಡು ಬರೆದಿದ್ದೆ, ಪೋಸ್ಟ್ ಆಫೀಸ್ ಸ್ಟ್ಯಾಂಪ್ ಇಜ್ಜಿ, ಕೆನರಾ ಬ್ಯಾಂಕ್ ಸರ್ವರ್ ಇಜ್ಜಿ, BSNL ಟವರ್ ಉಂಡು, ಕರೆಂಟ್ ಪೋಂಡ ಬ್ಯಾಟ್ರಿ ಇಜ್ಜಿ, ಅಂಗನವಾಡಿಗೆ ರೋಡ್ ಇಜ್ಜಿ, ಮಾರ್ಗದ ಬರಿಟಿ ಶಾಲೆ ಉಂಡು, ನಿಧಾನ ಚಲಿಸಿದ ಬೋರ್ಡ್ ಇಜ್ಜಿ. ಶಿಕ್ಷಕರಿಗೆ ಪ್ರಶಸ್ತಿ ಸಿಕ್ಕಿದೆ, ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ನಾವು ಹೇಳಬಾರ್ದು, ಅವರು ನಮಗೆ ತುಂಬಾ ಆತ್ಮೀಯರು. ಆದ್ರೂ ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಪ್ರಶಸ್ತಿ ಸಿಕ್ಕಿದೆ, ಆದ್ರೂ ಅವರು ಕೂಡ ಆಲೋಚನೆ ಮಾಡಲಿಲ್ಲ. ಒಂದು ನಿಧಾನ ಚಲಿಸಿಂತ ಬೋರ್ಡ್ ಹಾಕಬೇಕು, ಆಮೇಲೆ ಹಂಪ್ಸ್ ಮಾಡಬೇಕು, ಆ ಕಡೆ ಒಂದು ಈ ಕಡೆ ಇದೆ. ಅವರಿಗೆ ಕೂಡ ನಾನೊಂದು ವಿನಂತಿ ಮಾಡಿಕೊಳ್ಳುದು, ಯಾರಿಗೆ ಬಂಗಾಡಿ ಶಾಲೆಯ ಶಿಕ್ಷಕರಿಗೆ. ಹಾಗೆ ಮತ್ತೆ ಎಲ್ಲ ಸಮಸ್ಯೆ ಹೇಳಲಿಕ್ಕೆ ಹೋದ್ರೆ ಆಗ್ಲೇ ಹೇಳಿದಾಗ ಒಂದು ಉದ್ದ ಪದ್ಯ ಬರ್ತದೆ ಮತ್ತೊಂದು. ಹಾಗೆ ಅವ್ರ ಹತ್ರ ಕೇಳಿ, ಇನ್ನು ಇದೆ.
ಇಲ್ಲ ಯಾಕೆಂತ ಹೇಳಿದ್ರೆ ಮಾಧ್ಯಮ ಇರುದೇ ಅದಕ್ಕೋಸ್ಕರನೇ. ಏನೇ ಸಮಸ್ಯೆ ಇದ್ರೂ ಕೂಡ ಅವ್ರಿಗೆ ತಲುಪುವಂತೆ ಮಾಡ್ಲೇಬೇಕಾಗುತ್ತೆ ನಾವು. ಈಗ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಅದೆಲ್ಲ ಮೂಲಭೂತ ಸೌಕರ್ಯ. ಅದನ್ನ ಕೊಡುವಂತಹ ಕರ್ತವ್ಯ ಇರೋದು ಪಂಚಾಯತ್ನವರಿಗೆ. ಸೊ ಹಾಗಾಗಿ ನೀವು ನೇರವಾಗಿ ಹೋಗಿ ಅವ್ರಿಗೆ ಅದು ಮನವರಿಕೆ ಆಗಿಲ್ಲ ಅಂದ್ರೆ ಮಾಧ್ಯಮ ಥ್ರೂ ಹೋಗ್ಲೇಬೇಕಾಗತ್ತೆ. ಸೊ ಇದ್ರ ಥ್ರೂ ನೀವು ಏನ್ ಹೇಳ್ಬೇಕು ಅಂತಿದ್ರೆ ಪಂಚಾಯತ್? ನಾವು ಮೊದಲು ಇವಾಗ ಅಂಗನವಾಡಿ ವಿಷಯ ಮಾತಾಡೋದಾದ್ರೆ, ನಾವು ಕಮಿಟಿ ಮೆಂಬರ್ ಆಗಿರುವ ಕಾರಣ ಇಲ್ಲಿ ಟೀಚರ್ ಸಮಸ್ಯೆ ಹೇಳಿದ್ರು. ನೀರು ಇವಾಗ ಪಂಚಾಯತಿ ನೀರು 2 ದಿನ 3 ದಿನ ಎಲ್ಲೂ ಬರುದಿಲ್ಲ. ಒಂದೊಂದು ಸಾರಿ ಸಮಸ್ಯೆ ಆಗ್ತದೆ. ಅದಕ್ಕೆ ನೀರಿನ ವ್ಯವಸ್ಥೆ ಮಾಡುವಂತ ಹೋದೆ. ಈಗ ಇಲ್ಲಿ ಮಕ್ಕಳು ಬರುವಂತವರೆಲ್ಲ ಈ ಪೇರೆಂಟ್ಸ್ ಹತ್ರ 200 ರೂಪಾಯಿ ತಗೊಂಡು, ಆಗ ಟೀಚರ್ ಹೇಳಿದ್ರು ಸ್ವಲ್ಪ ದುಡ್ಡು ಕಮ್ಮಿ ಆಗ್ತದೆ ಪೈಪ್ ಹಾಕ್ಲಿಕ್ಕೆ. ಹಾಗೆ ವಿಚಾರಿಸಿದೆ ಸ್ವಲ್ಪ. ಹಾಗೆ ನಾವು ಏನು ಮಾಡಿದೆ, ನಾನು ಹೇಳಿದೆ ನಾವು ನನ್ನ ನೆರೆಕರೆಯವರ ಹತ್ರ ಸ್ವಲ್ಪ ದುಡ್ಡು ತಗೋತೇನೆ, ಕೇಳ್ತೇನೆ, ಅವ್ರು ಹೆಲ್ಪ್ ಮಾಡ್ತಾರೆ. ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅವರು ಕೊಟ್ಟ ದುಡ್ಡನ್ನು ಮತ್ತೆ ರೀಫಂಡ್ ಮಾಡಿದ್ದೇವೆ. ನಮ್ಮ ಸಮಸ್ಯೆ ಆಗಿ ಪೇಪರಲ್ಲಿ ಬಂದ ಕಾರಣ ಎಲ್ಲ ರೀಫಂಡ್ ಮಾಡಿ ಬಿಟ್ಟಿದ್ದೇನೆ. ಹಾಗೆ ಯಾಕಂದ್ರೆ ನಮ್ಗೆ ಒಬ್ಬನಿಗೆ ಅಲ್ಲ, ಸಾರ್ವಜನಿಕವಾಗಿ ಮಾಡುವಂತ ನೀರು ಕೊಡ್ತಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ಮಾತಾಡಿ ಎಲ್ಲ ಆಗಿದೆ. ಏನು ಗೊತ್ತಾ, ಇಲ್ಲಿ ಸಮಸ್ಯೆ ಏನಂದ್ರೆ ಅದೇ ನೀರು ಮಕ್ಕಳು ಜವಾಬ್ದಾರಿ ಇಲ್ಲದೆ ಒಂದೊಂದು ಟೀಚರ್ ಯಾವತ್ತು ಕೇಳಿದ್ರು BL ವೋಟಿಂಗ್ ಅದು ಇದು ಅಂತ ಅವರು ಟೀಚರ್ ತಿಂಗಳ ಅವ್ರದ್ದು ತಪ್ಪಲ್ಲ, ಯಾವ್ದು ಸರ್ಕಾರ ತಪ್ಪು. ಅವ್ರು ಹೋಗ್ತಾ ಇರ್ತಾರೆ, ಹೆಲ್ಪರ್ ಒಬ್ಳು ಇರ್ತಾರೆ. ಅರ್ಧ ಕಿಲೋಮೀಟರ್ ಹೋಗಿ ನೀರ್ ತರುವಾಗ ಇಲ್ಲಿ 10 15 13 ಮಕ್ಳು ಇರ್ತಾರೆ. ನೀರು ಅಂದ್ರೆ ತಗೊಂಬರ್ತಾ ಇದ್ದಾರೆ. ಕೊಡಪಣದಲ್ಲಿ ತಗೊಬರ್ಬೇಕು. ಯಾವಾಗ ಅದು? ಇವಾಗ ಇಲ್ಲಿ ನೀರಿಲ್ಲ ಅಂದ್ರೆ ಅವ್ರು ಇಲ್ಲಿ ಆ ಮನೆಯಿಂದ ತಗೊಂಡ್ಬರ್ಬೇಕು, ಹ್ಮ್, ಹ್ಮ್. ಬದಿ ಮನೆಯಿಂದ ತಗೊಂಡ್ಬರ್ಬೇಕು ಅವರು. ಅವಾಗ ಇಲ್ಲಿ ಟೀಚರ್ ರಜೆ. ಇಲ್ಲಿ ಮಕ್ಕಳನ್ನೇ ಬಿಟ್ಟು ಹೋದ್ರೆ ಏನಾದ್ರೂ ಮಕ್ಳು 13 ಮಕ್ಳಿದ್ದಾರೆ, ಗ್ಯಾಸ್ ಇದೆ, ಕರೆಂಟ್ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾವ್ ಯಾರ ಹತ್ರ ಕೇಳ್ಬೇಕು? ಹೆಲ್ಪರ್ ಹತ್ರ ಕೇಳ್ಬೇಕು. ಹೆಲ್ಪರ್ ಆದ್ಮೇಲೆ ಟೀಚರ್ಗೆ ಹೋಗುದು, ಮತ್ತೆ ಮೇಲಾಧಿಕಾರಿಗಳಿಗೆ ಹೋಗುದು. ಹೌದು. ಅದಕ್ಕೆ ನಾವು ಅವ್ರು ನೀರು ಕೊಡ್ತಾರೆ ಅಂತ ಹೇಳಿದ್ದಾರೆ, ಪಂಪ್ ಇದೆ, ನೀರಿದೆ, ಅದಕ್ಕೆ ಕೆಲಸ ಮಾಡುವಂತ ಹೋಗ ಇಷ್ಟೆಲ್ಲ ಸಮಸ್ಯೆ ಆಯ್ತು. ಇದು ಅಂಗನವಾಡಿ ಅದೇ ಇವರು ಹೇಳಿದಾಗೆ ಈಗ ಸಮಸ್ಯೆ ಬಗೆಹರಿತಾ? ಸಮಸ್ಯೆ ಬಗೆಹರಿದೆ ಅಂದ್ರೆ ನೀರ್ ಪಂಚಾಯತಿ ಬರ್ತಾ ಇದೆ. ಆದ್ರೆ ಏನು ಗೊತ್ತಾ, ಆ ಇವಾಗ ಒಂದು ಪಂಪು ಹೇಳಕ್ಕೆ ಆಗುದಿಲ್ಲ, ಕೆಟ್ಟೋದ್ರೆ 2-3 ದಿನ ಬೇಕು ರಿಪೇರಿ ಮಾಡಿ ಹಾಕ್ಲಿಕ್ಕೆ. ಆವಾಗ ಇಲ್ಲಿ ನೀರಿಲ್ಲ ಅಂದ್ರೆ ಅದಕ್ಕೆ ಈಗ ಮಕ್ಕಳನ್ನೇ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀರಾ? ಪರ್ಯಾಯ ವ್ಯವಸ್ಥೆ ಏನು ಇವಾಗ ಪಂಚಾಯತ್ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೊಂದ್ ಸಾರಿ ನಾವು ಮುನ್ನೆ ಕಮಿಟಿಯಿಂದ ನಾವೇನು ಇದು ಮೀಟಿಂಗ್ ಆಗಿ ಮಾಡಿ ಇದು ಪತ್ರ ಪಂಚಾಯತಿ ಕೊಟ್ಟಿಲ್ಲ. ಇವಾಗ ನೆಕ್ಸ್ಟ್ ವಾರ ನಾವು ಕಮಿಟಿ ಮೀಟಿಂಗ್ ಕರೆದು ಒಂದು ಲೆಟರ್ ಬರೆದು ಪಂಚಾಯತಿ ಕೊಡ್ತೇವೆ. ಅವರು ನಮ್ಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು. ಪಂಚಾಯತಿ ನೀರು ಕಂಟಿನ್ಯೂಸ್ ಆಗಿ ಅಂಗನವಾಡಿಗೆ ಬರ್ಬೇಕು. ಅದ್ರಲ್ಲಿ ಏನ್ ಗೊತ್ತಾ, ಪಂಚಾಯತಿ ನೀರು ಪಂಪ್ ಡೈರೆಕ್ಟ್ ಆಗಿ ರನ್ ಮಾಡಿದ್ರೆ ಮಾತ್ರ ಮೇಲಿನ ಟ್ಯಾಂಕಿಗೆ ಹೋಗ್ತದೆ. ಖಾಲಿ ಗೇಟಲ್ಲಿ ಬಿಟ್ರೆ ಕೆಳಗಿನ ಟ್ಯಾಂಕಿ ಮಾತ್ರ ತುಂಬುತ್ತದೆ. ಅದು ಒಂದೇ ದಿನಕ್ಕೆ. ಯಾಕಂದ್ರೆ 13 ಮಕ್ಕಳು ಟಾಯ್ಲೆಟ್ಗೆ ಹೋಗ್ಬೇಕು, ಅವ್ರ ಬಟ್ಟಲು ತೊಳಿಬೇಕು, ಇದೆಲ್ಲ ಆಗುವಾಗ ಅವ್ರಿಗೆ ನೀರ್ ಬೇಕಲ್ಲ. ಅದಕ್ಕೆ ನಾವು ಅದೇ ಬರುವ ವಾರ ಮೀಟಿಂಗ್ ಇಟ್ಟು ನಮ್ಗೆ ಅವ್ರು ದುಡ್ಡು ಕೊಡುದು, ಪಂಚಾಯತಿ ಅವ್ರು ದುಡ್ಡು ಕೊಡುದು ಬೇಡ, ನಮ್ಗೆ ಪೈಪ್ ಕಲೆಕ್ಷನ್ ಯಾವ್ದು, ಇದು ಪೈಪ್ಗೆ ದುಡ್ಡು ಕೊಡುದು ಯಾವ್ದು ಬೇಡ, ನಮ್ಗೆ ಅವ್ರು ಪರ್ಮಿಷನ್ ಕೊಡ್ಬೇಕು. ಅಲ್ಲಿ ಅವ್ರು ನೀರು ಕೊಡ್ತಾರೆ ಅಂತ ಫ್ರೀ ಆಗಿ ಹೇಳಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ನಮ್ಗೆ ನೀರ್ ಹಾಕ್ಲಿಕ್ಕೆ ಪಂಚಾಯತಿ ಅವ್ರು ಪರ್ಮಿಷನ್ ಕೊಡ್ಬೇಕು. ನಮ್ಗೆ ದುಡ್ಡು ಕೊಡುದು ಬೇಡ, ಪಂಚಾಯತ್ ಬೇಡ. ನಿಮ್ಗೆ ಕಜ್ಜೆ ಕಲ್ಲಾಜೆನ ಅಂಗನವಾಡಿಯಲ್ಲಿ ಒಕ್ಕೇಳಿ 1 ವಾರ ಲೆಂತ್ ಪೈಪ್ ಕೊಟ್ಟಿದ್ದಾರೆ ಪಂಚಾಯತಿ ಲೆಕ್ಕದಲ್ಲಿ. 1 ವರ್ಷ ಆಯ್ತು ಪಂಚಾಯತಿ ಪೇಮೆಂಟ್ ಮಾಡಿಲ್ಲ. ಇವತ್ತಿಗೂ ಪೇಮೆಂಟ್ ಮಾಡಿಲ್ಲ. ಅದಕ್ಕೆ ನಮ್ಗೆ ಪರ್ಮಿಷನ್ ಒಂದು ಕೊಡ್ಬೇಕು. ಪರ್ಮಿಷನ್ ಕೊಟ್ರೆ ನಾವು ಎಲ್ರು ಊರಿನವರು ಇವ್ರು ಹೇಳಿದಾಗೆ ನಾವೆಲ್ಲರೂ ಸೇರಿ ಪೈಪ್ ಲೈನ್ ಎಲ್ಲ ಮಾಡ್ತೇವೆ. ಪಂಚಾಯತಿಗೆ ನಮ್ಗಂತ ನಾನು 1.5 ವರ್ಷ ಇರುವಂತದ್ದು ಮಕ್ಕಳು, ಎಲ್ರಿಗೂ ಯಾರ ಮಕ್ಳು ಬಂದ್ರು ಒಟ್ಟಿಗೆ ನೀರು ಎಲ್ಲ 24 ಗಂಟೆ ಮಕ್ಳು ಇರೋ ತನಕ ನೀರು ಇಲ್ಲಿ ಪರ್ಮನೆಂಟ್ ಇರ್ಬೇಕು ಅಂತ ಒಂದು ಆಸೆ ಅಷ್ಟೇ. ಇನ್ನೊಂದು ದೊಡ್ಡ ಒಂದು ವಿಷಯವನ್ನು ನೀವು ಆಗ ಹೇಳಿದ್ರೆ, ಪಂಚಾಯತ್ ಅಲ್ಲಿ ಕೂಡ ಒಂದು ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅನ್ನುವಂತ. ಹೌದು, ಪಂಚಾಯತಿ ನಾನು ತಿಳಿದ ಮಟ್ಟಿಗೆ ನಂಗೆ 35 ವರ್ಷ ಆಯ್ತು. ನಾನು ತಿಳಿದ ಮಟ್ಟಿಗೆ ಪಂಚಾಯತಿ ಈಗಿರುವಂತ ಪಂಚಾಯತಿ ಇಂದ ಬೆಟ್ಟಲ್ಲಿ ಅದಕ್ಕೆ ಅದರದೇ ದಾಖಲೆ RTC ಯಾವುದಿಲ್ಲ. ಅದು ಬೇರೆನೆ ಇಲಾಖೆಯಲ್ಲಿ ಇರುವಂತದ್ದು, ಅದಕ್ಕೆ ಮೂಲನೇ ಇಲ್ಲ. ಇವಾಗ ಕಂಪೌಂಡ್ ಮಾಡ್ತಿದ್ದಾರೆ, ಅದೆಲ್ಲ ವೇಸ್ಟ್ ಅಂದ್ರೆ ಅದರದ್ದೇ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಆದ್ಮೇಲೆ ಅದರದ್ದೇ ಆದ ಒಂದು ದಾಖಲೆಗಳು ಇರ್ಬೇಕು, ಅದಕ್ಕೆ ಸ್ವಾಧೀನವಾದಂತ ಜಾಗ ಇರ್ಬೇಕು. ಅದು ಯಾವ್ದು ಇಲ್ಲ. ಸೊ ಮುಂದೆ ಏನಾದ್ರು ಸಮಸ್ಯೆ ಆದಾಗ ಜನಗಳ ದುಡ್ಡು ಅಲ್ಲಿ ವ್ಯರ್ಥ ಆಗುವಂತ. ಹೌದು, ಇವಾಗಲೇ ವ್ಯರ್ಥ ಆಗಿದೆ. ಅಲ್ಲಿ ಒಂದು ಸಂತ ಮಾರ್ಕೆಟ್ ಕಟ್ಟಿದ್ದಾರೆ, ಅದ್ರಲ್ಲಿ 5 ವಯಸ್ಸಿನ ಉಪಯೋಗ ಇಲ್ಲ. 5 ಅದು ಹಾಗೆ 6-7 ವರ್ಷ ಆಯ್ತು. ಸಂತ ಮಾರ್ಕೆಟ್ ಅಂತ ಮಾಡಿದ್ದಾರೆ. ಇನ್ನೊಂದುಂಟು, ಅಲ್ಲಿ ಒಂದು ಸಂತೆ ಮಾರ್ಕೆಟ್ ಮಾಡಿ ಅಷ್ಟು ವರ್ಷ ಆಯ್ತಾ. ಇಲ್ಲಿ ಸಭಾಭವನ ಒಂದು ಮಾಡಿದ್ದಾರೆ, ಅದಕ್ಕೆ ಒಂದು 10-15 ವರ್ಷ ಜಾಸ್ತಿ ಆಯ್ತು. ಅಲ್ಲಿ ಒಂದೇ ಒಂದು ಸಭೆ ಆಗ್ಲಿಲ್ಲ.
ಅದು ಅವೈಜ್ಞಾನಿಕವಾಗಿ ರಸ್ತೆಯಿಂದ ಆ ಕಡೆ ಯಾವ ರಸ್ತೆ ಸೈಡ್ಗೆ ಇಲ್ಲ ಅದು ಒಳಗಡೆ ಮಾಡಿದ್ದಾರೆ. ಅಲ್ಲಿ ಬಳ್ಳಿ ಎಲ್ಲ ತುಂಬಿಕೊಂಡು ಅದು ಕಾಣುವುದೇ ಇಲ್ಲ. ನಾನು ಒಂದು 2 ವರ್ಷದಲ್ಲಿ ಅಲ್ಲಿ ಕರಾಟೆ ಕ್ಲಾಸ್ ಮಾಡ್ತಿದ್ದೆ, ಹಿಂದೆ ಒಂದು 8 ವರ್ಷ ಹಿಂದೆ. ಆವಾಗ ಅಲ್ಲಿ ಇಲ್ಲಿ ಮಾರಾಯ ಸಭಾಭವನ ಅಂತ ನಮ್ಮೂರಿನವರೇ ಕೇಳ್ತಾರೆ, ಯಾರಿಗೂ ಗೊತ್ತಿಲ್ಲ ಅಲ್ಲಿ ಉಂಟು ಸಭಾಭವನದಲ್ಲಿ ಕರಾಟೆ ಕ್ಲಾಸ್ ಅಂದ್ರೆ ಎಲ್ಲಿ ಅಂತ ಗೊತ್ತಿಲ್ಲ ಯಾರಿಗೂ. ನಡೀತದೆ ಏನು ಸಭಾಭವನ ಉಂಟು ಅಂತಾನೆ ನಮ್ಮ ಇಲ್ಲಿ ಇಂದಬೆಟ್ಟು ಗ್ರಾಮದವರಿಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ದಾರೆ ಅದಕ್ಕೆ. ಆವಾಗ ಒಮ್ಮೆ ಅದು ಪಂಚಾಯತಿಯಲ್ಲಿ ಇದಾಗಿತ್ತು, ಯಾವುದು ಚರ್ಚೆಯಲ್ಲಿ ಬಂದಿತ್ತು, ಅದು 7.5 ಲಕ್ಷ ಆಗಿತ್ತು ಆ ಕಾಲದಲ್ಲಿ. ಅದು ಅದೌದು. ಅಲ್ಲಿ ನಾನು ಕರಾಟೆ ಕ್ಲಾಸ್ ಮಾಡಬೇಕಾದ್ರೆ ಅಲ್ಲಿ ಇಸ್ಪೀಟ್ ಆಮೇಲೆ ಅನೈತಿಕ ಚಟುವಟಿಕೆ ಎಲ್ಲ ಯಾವುದು ಇಲ್ಲಿ ಎಲ್ಲಿ ಕೂಡ ಅಂಥದ್ದು ಇಲ್ಲ. ನಮ್ಮ ಇಂದಬೆಟ್ಟು ಗ್ರಾಮದಲ್ಲಿ ಎಲ್ಲಿ ಕೂಡ ಅಂಥದ್ದು ನಾನು ಕೇಳಲಿಲ್ಲ. ಅಂಥದ್ದೆಲ್ಲ ನಡೀತಿತ್ತು. ನಾವೇ ಹೋಗಿ ಅಲ್ಲಿ ಕ್ಲೀನ್ ಮಾಡಿ, ಮಕ್ಕಳು ಬರುವುದಕ್ಕಿಂತ ಮುಂಚೆ ಹೋಗಿ ಕ್ಲೀನ್ ಮಾಡಿ ಬರ್ತಿದ್ದದ್ದು. ಟೈಲ್ಸ್ ಹಾಕಿದ್ರು, ಅದು ಉದ್ಘಾಟನೆ ಆಗಲಿಲ್ಲ ನನ್ನ ಲೆಕ್ಕದಲ್ಲಿ, ನನಗೆ ಗೊತ್ತಿಲ್ಲ, ಅದು ಉದ್ಘಾಟನೆ ಆಗಲಿಲ್ಲ. ಅಲ್ಲಿ ಟೈಲ್ಸ್ ಹಾಕಿದಾರಲ್ಲ, ಅಲ್ಲಿ ಹೀಗೆ ಎಲ್ಲ ಆಗಿದೆ. ಅಲ್ಲಿ ನೀರು ನಿಲ್ಲುದು ಮಧ್ಯದಲ್ಲಿ, ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ನಾನು ಅಲ್ಲಿ ಹೋಗ್ಲಿಲ್ಲ. ಈಗ ಅದು ಹೋಗಿರ್ಬೋದೆಲ್ಲ. ಹೋಗಿರ್ಬೋದು. ಸಭಾಭವನ ಆಗಿ ಜಾಸ್ತಿ ಆಗಿರ್ಬೋದು. ನಾನು ಕರಾಟೆ ಕ್ಲಾಸ್ ನಿಲ್ಲಿ ಮಾಡಿಯೇ 10 ವರ್ಷ ಆಯ್ತು. ಅಷ್ಟಾಗಿರ್ಬೋದು. ಅದಕ್ಕೆ 7.5 ಲಕ್ಷ ಅಂತ ಒಂದು ಚರ್ಚೆಯಲ್ಲಿ ಇತ್ತು ಅದು. ಮತ್ತೆ ಅಲ್ಲಿ ಶಂಕುಸ್ಥಾಪನೆ ಮಾಡಿದ ಅದೆಲ್ಲ ಏನು ಇಲ್ಲ ಅಲ್ಲಿ. ಕುತ್ರೆಬೆಟ್ಟಿನ ಹತ್ತಿರ ಇಂದಬೆಟ್ಟು ಯಾವುದು ಬಸ್ ಸ್ಟ್ಯಾಂಡ್ ಇದೆ ಅದರಿಂದ ಈಚೆ. ನಿಮ್ಮ ಪ್ರಕಾರ ಇಲ್ಲಿ ಒಂದು ಕೂಡ ಸಕಾರಾತ್ಮಕವಾಗಿರುವಂತಹ ಅಭಿವೃದ್ಧಿ ಕೂಡ ಆಗಿಲ್ಲ. ಅದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬೊಟ್ಟು ಮಾಡಿ ತೋರಿಸುವ ಹಾಗೆ ಇಲ್ಲ. ಎಲ್ಲ ಒಂದೇ ಆಗಿ. ಇದು ಇಲ್ಲಿ ಪಕ್ಷದ ವಿಚಾರ ಬರುದಿಲ್ಲ. ನಾವು ಮಾತಾಡಿದ ಕೂಡಲೇ ಇವನು ಬಿಜೆಪಿ, ಇವನು ಕಾಂಗ್ರೆಸ್ ಅದು ಮಾತಾಡ್ತಾರೆ, ಅದೀಗ ಕಷ್ಟ ಆಗುದು. ಅದರಿಂದ ಯಾರು ಮಾತಾಡ್ಲಿಕ್ಕೆ ಬರುದಿಲ್ಲ. ಇಲ್ಲಿ ಈಗ ಪಕ್ಷ ದೊಡ್ಡದಾಗಿದೆ, ಮನೆಯೊಳಗೆ ಕೂಡ ಪಕ್ಷ ಬಂದಿದೆ, ಎಲ್ಲ ಕಡೆ ಪಕ್ಷ ಬಂದಿದೆ. ಅವನು ನಾವು ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆವು, ಅಡಿಕೆ ಸಿಪ್ಪೆ ತೆಗಿಲಿಕ್ಕೆ ಒಬ್ಬರ ಮನೆಗೆ ಹೋದ್ರೆ ಮತ್ತೊಬ್ಬರ ಮನೆಗೆ ಹೋಗದೆ ಹೋದ್ರೆ ಅವನು ಬಿಜೆಪಿ ಅವರ ಮನೆಗೆ ಹೋಗ್ತಾನೆ, ಕಾಂಗ್ರೆಸ್ನವರ ಮನೆಗೆ ಹೋಗುದಿಲ್ಲ. ಹಾಗೆಲ್ಲ ಬರ್ತಾ ಉಂಟು ಇಲ್ಲಿ. ಅಷ್ಟು ಹಾಳಾಗಿದೆ ರಾಜಕೀಯ ಅನ್ನೋದು, ಎಲ್ಲ ಮನಸ್ಸನ್ನ ಹಾಳು ಮಾಡಿಬಿಟ್ಟಿದೆ. ಆದ್ರಿಂದ ಯಾರು ಮಾತಾಡುದಿಲ್ಲ ಇಲ್ಲಿ. ಮುಖ್ಯವಾಗಿ ಬೇಕಾಗಿರೋದು ಅಭಿವೃದ್ಧಿ ಕಾರ್ಯ, ಮೂಲಭೂತ ಸೌಕರ್ಯ. ಪಕ್ಷ ಇಲ್ಲ ಆಮೇಲೆ. ಸೊ ಜನಗಳು ಫಸ್ಟ್ ಓಟ್ ಕೊಡೋದು ಏನಕ್ಕೆ, ಅವ್ರು ಕೊಡುವಂತ ಭರವಸೆ ನೋಡ್ಕೊಂಡ ಮೇಲೆ ಮತ್ತೆ ಜನಗಳು ಅವರು ನಾವು ಓಟು ಹಾಕಿದ್ದೇವೆ ಅದನ್ನ ಆಲೋಚನೆ ಮಾಡಬಾರ್ದು. ಅವ್ರು ನಮ್ಗೆ ಏನ್ ಮಾಡ್ಬೇಕು ಕೆಲಸ ಅದು ಆಲೋಚನೆ ಮಾಡ್ಬೇಕು, ಆಗ ಸರಿ ಆಗ್ತದೆ. ಪಂಚಾಯತ್ ವ್ಯವಸ್ಥೆಗಳು ನೀರಿನ ಇದು ಇಂದಬೆಟ್ಟು ಗ್ರಾಮದ ನಮ್ಮ ಮನೆ ಹಿಂದ್ಗಡೆನೆ ಒಂದು ಟ್ಯಾಂಕ್ ಇದೆ, ಪಂಚಾಯತ್ ಇದು ಸಾರ್ವಜನಿಕ ಟ್ಯಾಂಕ್ ಇದೆ. ಅದು ಕ್ಲೀನ್ ಮಾಡದೆ ಒಂದು 2-3 ವರ್ಷ ಆಗಿರ್ಬೋದು. ನಾನು ಮುನ್ನೆ ಅದ್ರ ಮೇಲೆ ಹತ್ತಿ ನೋಡಿದೆ. ನೋಡುವಾಗ ಒಂದು ಅರ್ಧ ಫೀಟ್ ಇದೆ ಅದ್ರದ್ದು ಏನು ಕಸ ಎಲ್ಲ. ಮುನ್ನೆ ಲಾಸ್ಟ್ ಟೈಮ್ ಒಂದ್ಸರಿ ಅಜಿ ಸಾಹೇಬರು ಅಲ್ಲಿ ಹಾವು ಬಿದ್ದು ಇದೆಲ್ಲ ಆಗಿ ಆದ್ಮೇಲೆ ಅವರು ಫುಲ್ ಇದೆಲ್ಲ ಹಾಕಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೂಸ್ ಎಲ್ಲ ದೊಡ್ಡ ಸೂಸ್ ಇಳಿಲಿಕ್ಕೆ ಆಗುದಿಲ್ಲ, ಅಷ್ಟು ಕೆಸರು ತುಂಬಿ ಅದು ಟ್ಯಾಂಕ್ ಅಂತ ಹೇಳಿಕ್ಕೆ ಆಗಲಿಲ್ಲ, ಕುಡಿಲಿಕ್ಕೆ ಯೋಗ್ಯ ಅನ್ಫಿಟ್, ಫುಲ್ ಅನ್ಫಿಟ್ ಅಂತ ನೀರಿದೆ ಅಲ್ಲಿ. ಬರ್ತಾರೆ ಹಾಕ್ತಾರೆ ಹೋಗ್ತಾರೆ. ನೀರು ಬಿಡುವವರು ಗೊತ್ತುಂಟು. ಮತ್ತೇನು ಗೊತ್ತಾ, ನೀರು ಬಿಡುವವರು ಈ ನೀರು ಕೇಳೋರು ಒಂದೊಂದು ಟೈಪ್, ಅದು ಹೇಳಿದ್ರೆ ಬೇಜಾರಾಗ್ತದೆ. ಯಾಕೆ ಗೊತ್ತುಂಟ, ನಾನು ಅವನಿಗೆ ಕೊಟ್ರೆ 50 ರೂಪಾಯಿ ಕೂಡ ಅವ್ನು ನೀರು ಬಿಡುವವನು, ಅವನಿಗೆ ಪಂಚಾಯತಿಂದ ಸಂಬಳ ಸರಿಯಾಗಿ ಸಿಗುದಿಲ್ಲ. ಅವನಿಗೆ 100 ರೂಪಾಯಿ ಕೊಟ್ರೆ ಅವನು ನನ್ನ ಹತ್ರ ಕೀ ಕೊಟ್ಟು ಹೋಗ್ತಾನೆ. ಗೊತ್ತಾಯ್ತಾ? ಯಾರು ನೀವು ಕೊಟ್ರೆ ನಿಮ್ಗೂ ಕೊಡ್ತಾರೆ ಅವ್ರು ಕೀ. ನಿಮ್ಗೆ ಬೇಕಾದ್ರೆ ನಿಮ್ಮ ಮನೆಗೆ ಗೇಟ್ ಅಲ್ಲಿ ತಿರುಗಿಸುದು. ಅವ್ಯವಸ್ಥೆ, ಕಂಪ್ಲೀಟ್ ಅವ್ಯವಸ್ಥೆ. ನಿಮ್ಗೆ ಬೇಕಾದ್ರೆ ಕಾರಣ ಅವರು ಕರೆಕ್ಟ್ ಆಗಿ ವೇತನ ಕೊಡ್ತಾರೆ. ವೇತನ ಪಂಚಾಯತಿ ನೀರ್ ಬಿಡುವವರಿಗೆ ವೇತನ ಕೊಡು. ಅವನ ಜೀವನ ಎಷ್ಟು, ಅವ್ನು ನಮ್ ಲೋಕಲ್ ಅವರು, ಅವ್ರು ಲೋಕಲ್ ಅವನು, ನಮ್ಗೆ ಗೊತ್ತುಂಟು. ನಾವು ಪ್ರತಿದಿನ ನೋಡ್ತೇವೆ, ಪ್ರತಿ ಗಂಟೆ ಮಾತಾಡ್ತಿರ್ತೇವೆ, ನಮ್ಗೆ ಗೊತ್ತುಂಟು. ಅವ್ನಿಗೆ ವೇತನ ಸರಿಯಾಗಿ ಪಂಚಾಯತಿಯಿಂದ ಸಿಗುದಿಲ್ಲ. ಅವ್ನೇನ್ ಮಾಡ್ತಾನೆ, ಅವನು ಜೀವನ ಸಾಗ್ಬಿಸಲ್ಲ. ನೀವು 100 ಕೊಟ್ರೆ ನಿಮ್ ಕಡೆ ಕೀ ಒಟ್ಟು ಹೋಗ್ತಾನೆ, ಗೇಟೋ ತಿರುಗಿಸ್ತಾರೆ. ಗೊತ್ತಾಯ್ತಾ? ಆ ರೀತಿ ಇದೆ. ಅಲ್ಲ, ಇದಕ್ಕೆಲ್ಲ ಸಮಸ್ಯೆಯ ಕಾರಣ ಏನು ಅಂದ್ರೆ, ಗ್ರಾಮ ಪಂಚಾಯತಿ ಒಟ್ಟಿಗೆ ನಿಲ್ಬೇಕಾದ್ರೆ ಯಾಕೆ ನಿಲ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ ಚುನಾವಣೆಗೆ ಯಾರು ನಿಲ್ತಾರೆ ಅವ್ರಿಗೆ ಗೊತ್ತಿಲ್ಲ, ಯಾರ್ದು ಒತ್ತಾಯಕ್ಕೆ ನಿಲ್ತಾರೆ. ಆಮೇಲೆ ನನಗೊಂದು ಇಲ್ಲಿ ಎಲ್ಲಿಯಾದ್ರೂ ಸನ್ಮಾನಕ್ಕೆ ಕರೆದ್ರೆ ಒಂದು ಹೂ ಹಾಕ್ತಾರೆ, ಆಮೇಲೆ ಶಾಲೆಯೆಲ್ಲ ಹಾಕ್ತಾರೆ. ಆ ಕಾರಣಕ್ಕೆ ಬಿಟ್ಟರೆ ಅಲ್ಲಿ ಕೂಡ ಭಾಷಣ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕೆ ನಿಲ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಬರುದಿಲ್ಲ. ನಿಲ್ತಾರೆ, ನಿಂತ ಮೇಲೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ತಿಂಗಳಿಗೊಂದು ಅವ್ರದ್ದು ಮೀಟಿಂಗ್ ಇರ್ತದೆ, ಬರ್ತಾರೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಕೂಡ ಈ ವ್ಯವಸ್ಥೆಯ ಬಗ್ಗೆ ಏನು ಗೊತ್ತಿಲ್ಲ. ಅದಕ್ಕೆ ಹೇಳುದು, ಇನ್ನೊಂದು ಮತ್ತೆ ಚುನಾವಣೆ ಬರ್ತದಲ್ಲ ಬರುವ ಸಲ, ಆ ಸಲ ಬರ್ಬೇಕಾದ್ರೆ ಚುನಾವಣೆಯಲ್ಲಿ ನಾವು ನಿಲ್ಲೋದು ಯಾಕೆ ಅಂತ ಒಂದು ಅವ್ರು ತಿಳ್ಕೋಬೇಕು. ಅಲ್ಲಿ ಒಂದು ಬೋರ್ಡ್ ಹಾಕ್ಬೇಕು, ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಒಂದು ಅಭ್ಯರ್ಥಿ, ಇವರು ಯಾರು ಮೆಂಬರ್ ಇರ್ತಾರಲ್ಲ ಅವರ ಕೆಲಸ ಹೀಗಿರ್ತದೆ, ಅವರ ಜವಾಬ್ದಾರಿ ಹೀಗಿರ್ತದೆ ಅಂತ ಒಂದು ಬೋರ್ಡ್ ಹಾಕ್ಬೇಕು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಆಗ ಗೊತ್ತಾಗ್ತದೆ ನಾವು ಚುನಾವಣೆಗೆ ನಿಲ್ಬೇಕಾ ಬೇಡವಾ. ಇಲ್ಲ, ಅವರ ಕೆಲಸಕ್ಕೆ ಅವ್ರು ಹೋಗ್ತಾರೆ, ಬೆಳಿಗ್ಗೆ ಹೇಳ್ತಾರೆ ಹೋಗ್ತಾರೆ. ಅವರು ಎಲ್ಲಿ ಜನರ ಸಮಸ್ಯೆಗೆ ಬರುದಿಲ್ಲ. ನಮ್ಗೆ ಆಗುದಿಲ್ಲ, ನಾವೀಗ ಕೆಲಸಕ್ಕೆ ಹೋಗ್ತೇವೆ, ನಮ್ಗೆ ಅಂಗನವಾಡಿಗೆ ಮಗುವನ್ನು ಬಿಟ್ಟು ಬರ್ಲಿಕ್ಕೆ ಅಮ್ಮ ಎಲ್ಲ ಬರುದು.
ಹಾಗಾದ್ರೆ ಜವಾಬ್ದಾರಿ ಇರುವವರು ಮಾತ್ರ, ಅವ್ರಿಗೆ ಯಾರಿಗೆ ಪುರ್ಸೊತ್ತಿರ್ತದೆ ಅವ್ರು ಮಾತ್ರ ಚುನಾವಣೆಗೆ ನಿಲ್ಬೇಕು ಅಂತ ನಾನು ಹೇಳ್ತೇನೆ. ಇದೀಗ ನಮ್ ಜೊತೆ ಈ ಅಂಗನವಾಡಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಸ್ಮಾ ಇದ್ದಾರೆ. ನಮಸ್ತೆ. ಈಗ ನಮ್ಗೆ ಇಲ್ಲಿ ಬಂದಾಗ ಸುಮಾರು ದೂರುಗಳು ಕೇಳಿ ಬಂದ್ವು. ಒಂದು ಕಾಂಪೌಂಡ್ ಇಲ್ಲ, ಆಮೇಲೆ ಸರಿಯಾಗಿ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಅಂತಂದು. ಸೊ ನೀವಾಗಿ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಹೌದಾ ಅಲ್ವಾ ಅಂತ ಗೊತ್ತಾಗುವಂತ. ಸೊ ನೀವು ಹೇಳಿ ಆಕ್ಚುಲಿ ಏನ್ ಸಮಸ್ಯೆ? ಅದೇ ನೀರು ಬರ್ತದೆ, ಬರದೆ ಒಮ್ಮೊಮ್ಮೆ ಆಗ್ತದೆ. ವೋಲ್ಟೇಜ್ ಇರದಾಗ ಮೇಲೆ ಹತ್ತುದಿಲ್ಲ ನೀರು. ಮತ್ತೆ ಇದು ಒಮ್ಮೊಮ್ಮೆ ನೀರು ಇಲ್ಲದಾಗ ಇಲ್ಲಿಂದ ನೆರೆಕರೆಯವರೆಲ್ಲ ಕೊಡ್ತಾರೆ ನೀರು. ಸೊ ಅದೊಂದು ಪಾಯಿಂಟ್ ನಂಗೆ ಕೇಳಿದೆ. ನೀವು ನೆರೆಕರೆಗೆ ಹೋದಾಗ ನೀವೇ ಹೋಗಿ ಅಲ್ಲಿಂದ ಬಿಂದಿಗೆಯಲ್ಲಿ ತರಬೇಕಾಗಿತ್ತು ನೀರು ಅನ್ನುವಂಥದ್ದು. ನನ್ನ ನನ್ನ ಮಗ, ನಾನು ಬಂದಷ್ಟು 8 ವರ್ಷ ಆದಷ್ಟೇ. ನನ್ನ ಮಗ ಬರುವಾಗ ಅಂಥದ್ದು ಇರ್ಲಿಲ್ಲ, ನಾನು ಹೋಗ್ಲಿಲ್ಲ ತರ್ಲಿಕ್ಕೆ. ಈಗ ನನ್ನ ಟೀಚರ್ ಹೋಗಿದ್ದಾರೆ, ಟೀಚರ್ ತಂದಿದ್ದಾರೆ. ಮತ್ತೆ ಇವರು ಇಲ್ಲಿ ನೆರೆಕರೆಯವರು ಪೈಪ್ ಹಾಕಿ ಕೊಟ್ಟಿದ್ದಾರೆ ನೀರು. ಹಾ, ಪೈಪ್ ಹಾಕಿ ಕೊಟ್ಟಿದ್ದಾರೆ. ಮತ್ತೆ ಈಗ ಕಷ್ಟ ಬರುದಲ್ಲ, ಅದಕ್ಕೆ ಟೀಚರ್ ಹೇಳಿದ್ರು ಇಲ್ಲಿ ನೆರೆಕರೆಯವರು ಕೊಡ್ತಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ಪೈಪ್ ಕಲೆಕ್ಷನ್ ಮಾಡುವ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಓಕೆ ಅಂದ್ರು. ಮತ್ತೆ ಈಗ ಬೇಡ ಅಂತ ಆಯ್ತಲ್ಲ, ಪಂಚಾಯತಿ ಅವರೇ ಹೇಳಿದ್ದಾರೆ ಅಂತೆ, ನಾವು ನೀರು ಬರದಾಗ ನೋಡುವ, ಆಗ ಮಾಡಿ ಕೊಡ್ತೇವೆ. ಈಗ ಬರ್ತದಲ್ಲ ನೀರು ಅಂತ ಹೇಳಿದ್ರು. ಇನ್ನೊಂದು ಕಾಂಪೌಂಡ್ ಇಲ್ಲ, ಮಳೆ ಬಂದಾಗ ಇಲ್ಲಿ ಏನೆಲ್ಲ ಸಮಸ್ಯೆ? ಅದೇ ಕಾಂಪೌಂಡ್ ಇಲ್ಲ. ಟೀಚರ್ ತುಂಬಾ ಸಲ ಹೇಳಿದ್ದಾರೆ ಕಾಂಪೌಂಡ್ ಆಗ್ಬೇಕಂತ. ಇಷ್ಟರವರೆಗೆ ಆಗ್ಲಿಲ್ಲ. ಇನ್ನು ನಮ್ಗೆ ಬೇಕು, ಕಾಂಪೌಂಡ್ ಮಾಡ್ಬೇಕು. ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಮಳೆ ಟೈಮಲ್ಲಿ? ಅದೇ ಮಕ್ಕಳಿಗೆ ಹೊರಗೆ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ. ಅಲ್ಲಿ ಎಲ್ಲ ಬಲ್ಲೆಲ್ಲ ಉಂಟಲ್ಲ, ಹಾಗೆ. ಮಳೆ ಬಂದ ನೀರು ಬರುತ್ತಾ? ಹಾಗೇನು ಇಲ್ಲ. ಇದು ಈಗ ಹೊಸ ಇದಾಯ್ತಲ್ಲ, ಅಂಗನವಾಡಿ ಆಯ್ತಲ್ಲ, ಈಗ ಅಂತೂ ಪ್ರಾಬ್ಲಮ್ ಇಲ್ಲ. ಅದೇ ಕಾಂಪೌಂಡ್ ಇದೊಂದು ಸಮಸ್ಯೆ ಉಂಟು. ಇಂದಬೆಟ್ಟು ಗ್ರಾಮ ಪಂಚಾಯತ್ ಬಂದಾಗ ಸುಮಾರು ದೂರುಗಳು ಕೇಳಿ ಬಂದು, ಒಂದು ಅಂಗನವಾಡಿ ಶಾಲೆಯ ವಿಚಾರವಾಗಿ, ನೀರಿನ ವಿಚಾರವಾಗಿ ಆಗಿರ್ಬೋದು, ರಸ್ತೆಯ ಪೊದೆಗಳ ಬಗ್ಗೆ ಆಗಿರ್ಬೋದು, ಸಭಾಭವನ, ಸಂತೆಕಟ್ಟೆ, ಹತ್ತಾರು ವಿಚಾರಗಳು ಕೇಳಿ ಬಂದು. ಇದ್ರ ಬಗ್ಗೆ ಮಾತಾಡಕ್ಕೆ ಮುಖ್ಯವಾಗಿ ಅಧಿಕಾರಿಗಳೇ ಬೇಕಾಗುತ್ತೆ. ಆಕ್ಚುಲಿ ನಾವು ಹೇಳಿದ ಕೂಡ ನಂಬಕ್ ಆಗುದಿಲ್ಲ. ನಿಜವಾಗಿ ಇಲ್ಲಿ ವಾಸ್ತವ ಸ್ಥಿತಿ ಏನಿದೆ ಅದ್ರ ಬಗ್ಗೆ ಮಾತಾಡಕ್ಕೆ PDO ರಶ್ಮಿ ಮೇಡಮ್ ಇದ್ದಾರೆ. ಮೇಡಮ್, ಈಗ ನಿಮ್ಗೂ ಸ್ವಲ್ಪ ಹೊತ್ತು ನಾವು ಡಿಸ್ಕಸ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಇಲ್ಲಿನ ಏನೆಲ್ಲ ದೂರು ಬಂತು, ಇಲ್ಲಿ ಪಬ್ಲಿಕ್ಸ್ ಕೂಡ ಇದ್ರು. ಒಂದು ಅಂಗನವಾಡಿ ಶಾಲೆ ಬಗ್ಗೆ ಅದು ಕೆಲವೊಂದು ವಿವಾದ ಕೂಡ ಆಗಿರುವಂತದ್ದು. ಒಂದು ನೀರಿನ ಸಮಸ್ಯೆ ಇದೆ ಅಲ್ಲಿ, ಪಂಚಾಯತ್ ನೀರು ಬರ್ತಾ ಇಲ್ಲ. ಆಮೇಲೆ ಯಾರೋ ಅಲ್ಲಿನ ಪಬ್ಲಿಕ್ಸ್ ನೆರೆಕರೆಯವರು ನೀರು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಪಂಚಾಯತ್ನವರು ತಲೆ ಹಾಕಿದ್ರು ಅನ್ನುವಂಥ ವಿಚಾರವಾಗಿ. ಸೊ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು? ಸೊ ಬಂಗಾಡಿ ಅಂಗನವಾಡಿಯಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, ಮೊದಲಿಗೆ ನಮ್ಗೆ ನೀರಿನ ಸಮಸ್ಯೆ ಯಾವುದೇ ಸಂಸ್ಥೆಗಳಲ್ಲಿ ಅಥವಾ ಗ್ರಾಮಸ್ಥರಿಗೆ ಯಾವುದೇ ಸಮಸ್ಯೆ ಇರಲಿ, ಮೊದಲಿಗೆ ಗ್ರಾಮ ಪಂಚಾಯತಿಗೆ ಒಂದು ತಿಳಿಸ್ಬೇಕಾಗುತ್ತೆ. ಈಗ ಗ್ರಾಮ ಪಂಚಾಯತಿಗೆ ಸಮಸ್ಯೆಗಳು ಅಥವಾ ಕಂಪ್ಲೇಂಟ್ಸ್ಗಳು ತುಂಬಾ ಬರುತ್ತೆ. ಹಾಗಂತ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಅವರವರಲ್ಲೇ ಬಗೆಹರಿಸುವ ಸಮಸ್ಯೆಗಳು ಇರುತ್ತೆ. ಎಲ್ಲವನ್ನು ಬಗೆಹರಿಸದೇ ಇದ್ರೂ ಕೂಡ ಮೇನ್ ಸ್ಕೂಲ್ ಮತ್ತೆ ಅಂಗನವಾಡಿಗಳಿಗೆ ಬರುವಂತ ಯಾವುದೇ ಸಮಸ್ಯೆಗಳು ಇರಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹಾರ ಮಾಡುವಂತ ಸಮಸ್ಯೆಗಳು ಬಂದಲ್ಲಿ ಖಂಡಿತವಾಗ್ಲೂ ಇಲ್ಲಿಂದ ಎಲ್ಲರಿಗೂ ಸ್ಪಂದನೆ ನೀಡ್ತಾ ಇದ್ದೇವೆ. ಪ್ರತಿ ಗ್ರಾಮ ಅಂಗನವಾಡಿ ಮತ್ತೆ ಶಾಲೆಗಳದ್ದು ಯಾವುದೇ ಸಮಸ್ಯೆಗಳಿರ್ಲಿ, ಇಲ್ಲಿಂದ ನಮ್ಮಿಂದ ಆಗುವಂತಹ ಪರಿಹಾರಗಳನ್ನ ಅವ್ರಿಗೆ ಕೊಟ್ಟಿದ್ದೇವೆ. ಬಂಗಾಡಿ ಅಂಗನವಾಡಿಯಿಂದ ನೀರಿನ ಸಮಸ್ಯೆ ಬಗ್ಗೆ ನಮ್ಗೆ ಯಾವುದೇ ದೂರುಗಳು ಇಲ್ಲಿಗೆ ಬರ್ಲಿಲ್ಲ. ಯಾರಿಗೂ ಕೂಡ ಮೌಖಿಕವಾಗಿ ಕೂಡ ನಮ್ಗೆ ಬರ್ಲಿಲ್ಲ. ಸೊ ಬಹುಶಃ ಲಾಸ್ಟ್ ಮಂತ್ ಸುದ್ದಿ ಬಿಡುಗಡೆ ಪೇಪರ್ ಅಲ್ಲಿ ಈ ಬಗ್ಗೆ ಗ್ರಾಮ ಪಂಚಾಯತ್ ಇಂದ ನೀರು ಸಪ್ಲೈ ಆಗ್ತಿಲ್ಲ, ಈ ತರ ಬೇರೆ ಬೇರೆ ವಿಷಯಗಳ ಬಗ್ಗೆ ಪ್ರಕಟಣೆ ಬಂದಾಗ, ಈ ಬಗ್ಗೆ ನಾನಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಲಿ ಅಂಗನವಾಡಿ ಕಾರ್ಯಕರ್ತೆಯನ್ನ ಪ್ರಶ್ನೆ ಮಾಡಿದಾಗ ಅವರು ನಮ್ಗೆ ಯಾವಾಗ್ಲೂ ಕೂಡ ನೀರಿನ ಸಮಸ್ಯೆ ಆಗೋದಿಲ್ಲ, ಏಪ್ರಿಲ್ ಮೇ ಸಮ್ಮರ್ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ಟೈಮಲ್ಲಿ ಪಕ್ಕದ ಮನೆಯವರು ನೀರು ಕೊಡ್ತಾರೆ ನಮ್ಗೆ. ಮತ್ತೆ ಸ್ವಚ್ಛತೆ ಬಗ್ಗೆ ನಮ್ಮ ಅಂಗನವಾಡಿ ಸುತ್ತ ಸ್ವಚ್ಛತೆ ಇದೆ, ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಇದು ನಾನು ಕೊಟ್ಟದ್ದಲ್ಲ, ನಾನು ಮಾಡಿದ್ದಲ್ಲ ಅಂತ ಹೇಳಿದ್ರು. ಆಯ್ತಾ. ಆ ನಂತರವೂ ಕೂಡ ಅವರು ನೀರಿನ ಸಮಸ್ಯೆ ಇದೆ ಅಂತ ಇಲ್ಲಿ ತನಕ ನಮ್ಗೆ ಬರ್ಲಿಲ್ಲ. ಈಗ ನೆರೆ ಮನೆಯಿಂದ ನೀರು ಕೊಡ್ತಾ ಇದ್ದೇವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆ ಬಗ್ಗೆ ಕೆಲವು ರೂಮರ್ಸ್ ಕೂಡ ಹರಿದಾಡ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತಿಯಿಂದ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಅಂತ. ಒಂದು ಸಂಸ್ಥೆಗೆ ಗ್ರಾಮ ಪಂಚಾಯತ್ ನೀರು ಕೊಡದೇ ಇರುವಂತ ಸಮಯದಲ್ಲಿ ಅನಿವಾರ್ಯವಾಗಿ ನಮ್ಗೆ ಪವರ್ ಸಪ್ಲೈ ಇಲ್ಲದೆ ಇರುವಾಗ ಅಥವಾ ಏನೇ ಒಂದು ನೀರು ಸಪ್ಲೈ ಮಾಡುವಂತ ಸ್ಥಿತಿ ಇಲ್ಲದೆ ಇರಬೇಕಾದ್ರೆ ಕೆಲವೊಂದು ಸಂದರ್ಭ ಉಂಟಾಗುತ್ತೆ. ಆ ಸಮಯದಲ್ಲಿ ಒಂದು ಯಾರೋ ನೆರೆಮನೆಯವರು ಕುಡಿಯಲಿಕ್ಕೆ ನೀರು ಮಕ್ಕಳಿಗೆ ಕೊಡ್ತಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಗ್ರಾಮ ಪಂಚಾಯತ್ ಇದನ್ನ ಆಕ್ಷೇಪಿಸೋದಿಲ್ಲ. ಖಂಡಿತವಾಗ್ಲೂ, ಯಾಕಂದ್ರೆ ನಮ್ಗೆ ನಾವು ಮಾಡುವಂತ ನಮ್ಮ ಏನು ಕರ್ತವ್ಯ ಇದೆ, ಆ ಕರ್ತವ್ಯದಲ್ಲಿ ಅವರು ಕೂಡ ಗ್ರಾಮದವರು ಅವ್ರ ಮಕ್ಕಳನ್ನ ಅವರು ಅಲ್ಲಿ ಕಳಿಸುವಾಗ ಖಂಡಿತವಾಗ್ಲೂ ಅವರು ನೀರು ಸಪ್ಲೈ ಮಾಡ್ತಾರೆ, ಒಳ್ಳೆ ಉದ್ದೇಶದಿಂದ ಅವ್ರು ಕೊಡ್ತೇವೆ ಅಂತ ಹೇಳುವಾಗ ಖಂಡಿತ ಗ್ರಾಮ ಪಂಚಾಯತ್ ಇದಕ್ಕೆ ಯಾವುದೇ ರೀತಿಯಲ್ಲಿ ಆಕ್ಷೇಪಣೆ ಉಂಟು ಮಾಡೋದಿಲ್ಲ. ಆದ್ರೆ ಗ್ರಾಮ ಪಂಚಾಯತ್ ಆಕ್ಷೇಪಣೆ ಮಾಡ್ತಾ ಇದೆ ಅನ್ನೋ ಒಂದು ಮಾತು ಹರಿದಾಡ್ತಿದೆ. ಖಂಡಿತವಾಗ್ಲೂ ಇದು ಸುಳ್ಳು.
ಕಾಂಪೌಂಡ್ ಯಾವ ಅಂಗನವಾಡಿಗೂ ಕೂಡ ಆವರಣ ಗೋಡೆ ಆಗ್ಲಿಲ್ಲ. ಆವರಣ ಗೋಡೆ ಮಾಡುವಷ್ಟು ಅನುದಾನಗಳು ಕೂಡ ಗ್ರಾಮ ಪಂಚಾಯತಲ್ಲಿ ಇಲ್ಲ. ಗ್ರಾಮ ಪಂಚಾಯತಿಂದ ಆಗುವಂತ ಏನು ಅಭಿವೃದ್ಧಿ ಕಾಮಗಾರಿಗಳಿದೆ ಆ ವರ್ಷದಲ್ಲಿ ನಮಗೆ ಲಭ್ಯವಾಗುವಂತ ಒಂದು ಅನುದಾನಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದೇವೆ. ಎಕ್ಸಾಂಪಲ್ಗೆ ನಾವೀಗ ನಮ್ಮ ಪಂಚಾಯತ್ ಪಕ್ಕದಲ್ಲೇ ಇರೋ ಇಂದಬೆಟ್ಟು ದೇವನಾರಿ ಶಾಲೆ ಇದೆ. ಆ ಶಾಲೆಗೆ ಈಗ ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ಈಗ ಆವರಣ ಗೋಡೆ ಮಾಡ್ತಾ ಇದ್ದೇವೆ. ನಿಧಾನಕ್ಕೆ ಈ ಬಗ್ಗೆ ಪ್ರತಿ ಶಾಲೆ ಅಥವಾ ಅಂಗನವಾಡಿಗಳ ಒಂದು ಆವರಣ ಗೋಡೆ ಬಗ್ಗೆ ಗ್ರಾಮ ಪಂಚಾಯತಿಂದ ಅನುದಾನ ಲಭ್ಯ ಆದ್ರೆ ಅಥವಾ ಇತರೆ ಅನುದಾನಗಳು ಎಲ್ಲಿಂದಾದ್ರೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಲಭ್ಯ ಇದ್ದಲ್ಲಿ ನಮಗೆ ಸಿಕ್ಕಿದಲ್ಲಿ ಖಂಡಿತ ಅದು ಆವರಣಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಸೊ ಮೇನ್ ಅನುದಾನ ಪ್ರಾಬ್ಲಮ್. ಉದ್ಯೋಗ ಖಾತ್ರಿಯಲ್ಲಿ ಅದನ್ನ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೂ ಕೂಡ ತುಂಬಾ ತಾಂತ್ರಿಕ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇರೋ ಕಾರಣ ಅದು ಸ್ವಲ್ಪ ಡಿಲೇ ಆಗುತ್ತೆ. ಸೊ ನಮ್ಗೆ ಅನುದಾನ ಲಭ್ಯವಿದ್ದಲ್ಲಿ ಆವರಣ ಗೋಡೆ ಮಾಡ್ಕೋಬಹುದು. ಇನ್ನೊಂದು ಸ್ಕೂಲ್ ಹೋಗುವಂತ ದಾರಿ ಮುಖ್ಯ ದಾರಿ ಇದೆ, ಒಳ್ಳೆಯ ರಸ್ತೆ, ಆಕ್ಚುಲಿ ಡಾಂಬರೀಕರಣ ರಸ್ತೆ ಆಗಿರುವಂತದ್ದು, ಪಂಚಾಯತ್ ಅಡಿಯಲ್ಲಿ ಆಗಿರುವಂತದ್ದು. ಆದ್ರೆ ಆ ಕಡೆ ಈ ಕಡೆ ಅಲ್ಲಿ ಕಾಲು ದಾರಿಯೇ ಇಲ್ಲ. ಮುಖ್ಯ ಹೆದ್ದಾರಿ ಅಲ್ವಾ? ಹೆದ್ದಾರಿ ಅದು ಕಾಂಕ್ರೀಟ್ ರಸ್ತೆ, ಶಾಲೆಗೆ ಹೋಗುವ ರಸ್ತೆ ಶಾಲೆಯಿಂದ ಆಗಿರುವಂತದ್ದು. ಅದ್ರ ಬಗ್ಗೆ ಹೇಳಿದೆ, ಅದು ಚೆನ್ನಾಗಿದೆ ಅಂತ. ಅದೇ ಮುಖ್ಯ ಹೆದ್ದಾರಿ ಇದೆ ಅಲ್ಲ, ಅದರ ಆ ಕಡೆ ಈ ಕಡೆ ಪಾದಚಾರಿ ಮಾರ್ಗ ಇಲ್ಲ. ಕೆಲವೊಂದು ಇನ್ಸಿಡೆಂಟ್ ಕೂಡ ಆಗಿದೆ ಅಲ್ಲಿ, ಆಕ್ಸಿಡೆಂಟ್ ಕೇಸ್ ಕೂಡ ಆಗಿರುವಂತದ್ದು. ಸೊ ಅದನ್ನ ಆ ಪೊದೆಯನ್ನ ಅಥವಾ ಗಿಡಗಂಟೆಯನ್ನು ತೆಗೆಯುವಂತ ಕೆಲಸಕ್ಕೆ ನಿಮ್ಗೆ ದೂರು ಕೂಡ ಬಂದಿದ್ಯಾ ಅಥವಾ ಅದ್ರ ಬಗ್ಗೆ ಏನಾದ್ರು ಪ್ರೊಸೀಜರ್ ಆಗಿದೆ? ದೂರುಗಳು ಬರ್ದೇ ಇದ್ರು ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಚರಂಡಿ ಸಮಸ್ಯೆಗಳಿಂದ ಅದು ಮುಖ್ಯವಾಗಿ ಲೋಕೋಪಯೋಗಿ ಇಲಾಖೆಗೆ ಸೇರಿದಂತ ರಸ್ತೆ ಆಗಿರೋದ್ರಿಂದ ಪ್ರತಿ ವರ್ಷ ಕೂಡ ನಾವು ಲೋಕೋಪಯೋಗಿ ಇಲಾಖೆ PWD ಇಲಾಖೆಗೆ ನಾವು ಪತ್ರ ಮುಖಾಂತರ ತಿಳಿಸ್ತೇವೆ. ಯಾಕಂದ್ರೆ ಇಲ್ಲಿಂದ ನಮ್ಮ ವ್ಯಾಪ್ತಿ ಇಂದಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ PWD ಇಲಾಖೆಗೆ ಸೇರಿದಂತ ರಸ್ತೆಗಳು ಚರಂಡಿಗಳು ಇರ್ಲಿ ಅದನ್ನ ನಿರ್ವಹಣೆ ಮಾಡ್ಕೊಡಿ ಅಂತ ಕೇಳ್ತೇವೆ. ಈ ಸಲ ಕೂಡ ಕೇಳಿದ್ದೇವೆ. ಅದರಲ್ಲಿ ಕೆಲವು ಸ್ವಲ್ಪ ಅಂದ್ರೆ ಫುಲ್ ಅವರ ವ್ಯಾಪ್ತಿ ಎಷ್ಟು ಬರುತ್ತೋ ಅಷ್ಟು ನಿರ್ವಹಣೆ ಆಗ್ಲಿಲ್ಲ. ಬಂಗಾಡಿ ಮೇನ್ ಬಂಗಾಡಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ತುಂಬಾ ಸಮಸ್ಯೆ ಇತ್ತು. ನೀರು ಅಲ್ಲೇ ಸ್ಟಾಕ್ ಆಗಿ ಚರಂಡಿ ಇಲ್ಲದೆ ನೀರಲ್ಲೇ ನಿಲ್ತಿತ್ತು. ಅಲ್ಲಿ ಒಂದು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಬಾಕಿ ಉಳಿದ ಜಾಗದಲ್ಲಿ ನಿರ್ವಹಣೆ ಆಗ್ಲಿಲ್ಲ. ಇನ್ನೊಂದು ಸಂತೆಕಟ್ಟೆ ನಿರ್ಮಾಣ ಆಗಿದೆ ಇಲ್ಲಿ ತುಂಬಾ ವರ್ಷಗಳ ಹಿಂದೆನೆ. ಈಗ ನೀವು ಬಂದು ಕೆಲವು ವರ್ಷಗಳಷ್ಟೇ ಆಗಿರೋದು. ಆದ್ರೆ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ವಾ? ಯಾಕಂದ್ರೆ ಇಲ್ಲಿನ ಎಲ್ಲೂ ಕೂಡ ಸಂತೆಕಟ್ಟೆ ಅಂತ ಇಲ್ಲ. ಎಲ್ಲರೂ ಕೂಡ ಏನಿದ್ರು ಬೆಳ್ತಂಗಡಿಗೆ ಸಿಟಿಗೆ ಹೋಗ್ಬೇಕಾಗತ್ತೆ. ಸೊ ಇದರ ಮುಂದೆ ಏನಾದ್ರು ಅದನ್ನ ಕೊಡುವಂತ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ, ಹೇಗೆ? ಇಲ್ಲ, ಸಂತೆ ಮಾರುಕಟ್ಟೆ ಬಗ್ಗೆ ಹಸ್ತಾಂತರ ಆಗಿಲ್ಲ. ಈ ಬಗ್ಗೆ ನಾವು ಕೂಡ ಇನ್ನೂ ಅಷ್ಟು ಅಂದ್ರೆ ಡೀಪ್ ಆಗಿ ಹೋಗಿಲ್ಲ. ಜಾಸ್ತಿ ಮಾಹಿತಿ ಸಂತೆ ಮಾರುಕಟ್ಟೆ ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿಯಿಂದನೇ ಅಂದ್ರೆ ಆ ಬಿಲ್ಡಿಂಗ್ ಅನ್ನ ಸಭಾಭವನ ತರ ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಇದ್ರ ಬಗ್ಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ನಾನು ಪಡ್ಕೋಬೇಕಷ್ಟೇ. ಇನ್ನೊಂದು, ಇದಕ್ಕೆ ಪಂಚಾಯತಿ ಕೂಡ ಸ್ವಾಧೀನ ಪತ್ರ ಇಲ್ಲ. ಈ ಲ್ಯಾಂಡ್ ಬೇರೆ ಸ್ಕೂಲ್ನವರ ಲ್ಯಾಂಡ್, ಇದಕ್ಕೆ ಇನ್ನು ಕೂಡ ಯಾವುದೇ ಪತ್ರ ಇಲ್ಲ ಅನ್ನೋದು ಕೂಡ ಒಂದು ದೂರಿದೆ. ಇದಕ್ಕೆ ನಿಮ್ಮ ಒಂದು ಹೌದು, ಗ್ರಾಮ ಪಂಚಾಯತಿ ಇರೋ ಕಟ್ಟಡಕ್ಕೆ ರೆಕಾರ್ಡ್ ಇಲ್ಲ ಅನ್ನೋದು ಇದ್ರ ಬಗ್ಗೆ ಇದ್ರ ಬಗ್ಗೆ ಕೂಡ ಬೇರೆ ಬೇರೆ ರೂಮರ್ಸ್ ಇದು ಸಂತೆ ಮಾರುಕಟ್ಟೆಗೆ ರಿಸರ್ವ್ ಆಗಿರೋ ಸ್ಥಳ ಅಂತ ಕೂಡ ಇತ್ತು. ಸೊ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ನಮ್ಮಲ್ಲೇ ಚರ್ಚೆ ಮಾಡ್ತಾ ಇದ್ವಿ, ಇದಕ್ಕೆ ರೆಕಾರ್ಡ್ ಮಾಡ್ಕೋಬೇಕು ಅಂದ್ರೆ ಇದು ಯಾರ ಸ್ಥಳ ಹೇಗೆ ಇದ್ರ ಬಗ್ಗೆ ನಮ್ಗೆ ಎಲ್ಲಿಂದ ಕೂಡ ಮಾಹಿತಿ ಸಿಗ್ತಾ ಇರಲಿಲ್ಲ. ಕೆಲವು ಕಡೆ ನಾನು ವಿಚಾರಿಸಿದೆ, ಈ ಹಿಂದೆ ಕೆಲಸ ಮಾಡಿದವರು ಇಲ್ಲಿ ಮಾಡಿದವ್ರನ್ನು ಕೂಡ ನಾನು ವಿಚಾರಿಸಿದ್ದೇನೆ. ಕರೆಕ್ಟ್ ಮಾಹಿತಿ ನನಗೆ ಸಿಗ್ಲಿಲ್ಲ. ಆದ್ರೂ ಕೂಡ ಇತ್ತೀಚೆಗೆ ಈ ಸ್ಥಳ ಇದು ಸರ್ಕಾರಿ ಸ್ಥಳ ಆಗಿರೋದ್ರಿಂದ ಯಾರಿಗೂ ರಿಸರ್ವ್ ಆಗದೆ ಸರ್ಕಾರಿ ಸ್ಥಳ ಆಗಿರೋದ್ರಿಂದ ಇದನ್ನ ಗ್ರಾಮ ಪಂಚಾಯತಿಗೆ ಹೆಸರಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಇದೀಗ ಈ ಇಂದಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಶಲತಾ ಮೇಡಮ್ ಇದ್ದಾರೆ. ಮೇಡಮ್, ಈಗ ಓವರ್ ಆಲ್ ನಿಮ್ಗೆ ಸ್ಪಷ್ಟ ಸಿಕ್ಕಿದೆ ಏನು ವಿಚಾರ ಈ ಒಂದು ಪಂಚಾಯತ್ ಅಲ್ಲಿ ಆಗ್ತಾ ಇದೆ, ಇಲ್ಲಿನ ಪಬ್ಲಿಕ್ಸ್ ಯಾವ ದೂರು ಕೊಡ್ತಾ ಇದ್ದಾರೆ, ಯಾವುದೆಲ್ಲ ವಿಚಾರ ಈಗ ನಿಮ್ಗೆ ಗಮನಕ್ಕೆ ಬಂದಿರಬಹುದು. ಇದ್ರ ಬಗ್ಗೆ ನಿಮ್ಮ ಒಂದು ಸ್ಪಷ್ಟೀಕರಣ ಏನು? ನಮ್ದು ಸ್ಪಷ್ಟೀಕರಣ ಏನಂದ್ರೆ, ನಾವು ಪ್ರತಿಯೊಂದು ಶಾಲೆ ಆಗಲಿ ಅಂಗನವಾಡಿ ಆಗಲಿ ನಮಗೆ ಪಂಚಾಯತಿಗೆ ಅಂಗನವಾಡಿಯಿಂದ ಏನು ನಮಗೆ ದೂರುಗಳೆಲ್ಲ ಬರ್ತವೆ ಅದಕ್ಕೆ ನಾವು ಕರೆಕ್ಟ್ ಆದ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇವೆ. ನಾವು ಅಂದರೆ ಯಾವುದೇ ಒಂದು ಸವಲತ್ತು ನೀರಿನ ಬಗ್ಗೆ ನಮಗೆ ತುಂಬ ಕಂಪ್ಲೇಂಟ್, ನಮಗೆ ತುಂಬ ಬೇಸರ ಆಗಿದ್ದು ಅದೇ. ನಾವು ಅಂಗನವಾಡಿ ಶಾಲೆಗಳ ಬಗ್ಗೆ ತುಂಬ ಗಮನ ಹರಿಸ್ತೇನೆ, ಮಕ್ಕಳ ಬಗ್ಗೆ ಜಾಸ್ತಿ ಪ್ರೀತಿ ಇದೆ. ಹಾಗಾಗಿ ಈ ಥರ ಒಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ಅದು ತುಂಬ ಬೇಸರ ಆಗಿದೆ. ಯಾವತ್ತೂ ಆ ಥರ ಆಗಲಿಲ್ಲ ಮೇಡಮ್. ಇನ್ನೊಂದು, ಈ ರಸ್ತೆ ವಿಚಾರ PDO ಕೂಡ ಮಾತಾಡಿದ್ರು. ಯಾವುದು ಸ್ಕೂಲ್ ಹೋಗುವಂತ ಮೇನ್ ರೋಡ್ ಅಕ್ಕಪಕ್ಕ ತುಂಬಾ ಪೊದೆ ಇದೆ. ಆಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಆಕ್ಚುಲಿ ನಡೆದಾಡಕ್ಕೆ ಆಗೋದೇ ಇಲ್ಲ, ಸಾಧ್ಯತೆನೇ ಇಲ್ಲ. ಮಕ್ಕಳು ತುಂಬಾ ಭಯ ಪಟ್ಟು ಹೋಗುವಂತ ಪರಿಸ್ಥಿತಿ, ಮನೆಯವರು ಕೂಡ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಭಯದಲ್ಲಿ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ನೀವು ಏನಾದ್ರು ಕ್ರಮ ಕೈಗೊಂಡಿದ್ದೀರಾ PWD? ನಾನು ಈ ಥರ ಒಂದು ಗ್ರಾಮ ಸಭೆಯಲ್ಲಿ ನಮಗೆ ಒಂದು ಇದರ ಬಗ್ಗೆ ಪ್ರಸ್ತಾಪ ಬಂತು. ಆಮೇಲೆ ಒಂದು 2-3 ಇನ್ಸಿಡೆಂಟ್ ಆಯಿತು, ಮಕ್ಕಳ ಬಗ್ಗೆ ಒಂದು 2-3 ಇನ್ಸಿಡೆಂಟ್ ಆಯಿತು.
ಆ, ಅದರ ಬಗ್ಗೆ ಕೂಡ ನಾನೇ ಖುದ್ದವಾಗಿ ಹೋಗಿ PWಗೆ ಲೆಟರ್ ಕೊಟ್ಟಿದ್ದೇನೆ, ಸ್ಟೇಷನ್ನಿಗೆ ಕೊಟ್ಟಿದ್ದೇನೆ ನಾನು. ಅವರಿಂದ ನಮಗೆ ಹಿಂಬರ ಕೂಡ ಬಂದಿದೆ. ನಮಗೆ ಯಾವುದೇ ರೀತಿಯ ಹಂಪು ಹಾಕಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತ ಅವರು ನಮಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನಾನು ಅವರಿಗೆ ಫೋನ್ ಮಾಡಿದ್ದೇನೆ. ಇವತ್ತು ಕೂಡ ಒಂದು ಮಗುವಿಗೆ ಏನೋ ಸ್ವಲ್ಪ ಆಗಿದೆ ಅಂತ ಹೇಳಿ ಫೋನ್ ಮಾಡಿದ್ರು. ಇವತ್ತು ಕೂಡ PW ಅವರಿಗೆ ಫೋನ್ ಮಾಡಿ ತುಂಬಾ ರಸ್ತೆ ಶಾಲೆಗಳ ಪಕ್ಕ ತುಂಬಾ ಪೊದೆಗಳಿದೆ, ಅದನ್ನೊಂದು ಆದಷ್ಟು ಬೇಗ ನೀವು ಕ್ಲೀನ್ ಮಾಡಿ ಕೊಡಬೇಕಂತ ಹೇಳೋದಕ್ಕೆ ಆಯ್ತು ನಾವು ಈಗ 2 ದಿವಸದಲ್ಲಿ ಮಾಡಿ ಕೊಡ್ತೇನೆ ಅಂತ ಇವತ್ತು ಬೆಳಿಗ್ಗೆ ನನಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಸಂತೆ ಮಾರುಕಟ್ಟೆ ಬಗ್ಗೆ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಗಮನಕ್ಕೆ ಇದೆಯಾ? ಅದು ಯಾವಾಗ ಹಸ್ತಾಂತರ ಆಗ್ಬೋದು ಏನಾದ್ರು ಅದ್ರ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ ಮೇಡಮ್, ಗಮನಕ್ಕೆ ನನಗೆ ಬರಲಿಲ್ಲ. ನಿಮ್ಮ ಪ್ರಕಾರ ಸಂತೆ ಮಾರುಕಟ್ಟೆ ಇಲ್ಲಿ ಎಷ್ಟು ಅವಶ್ಯಕತೆ ಇದೆ? ಸಂತೆ ಮಾರುಕಟ್ಟೆ ಅಂದರೆ ಸಂಜೀವಿನಿ ಸಂಘದವರು ಒಂದು ಆಮ್, ಅವರು ಒಂದು ಹಳ್ಳಿ ಸಂತೆ ಆ ಥರ ಒಂದು ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಆದರೂ ವರ್ಷಕ್ಕೆ ಒಂದು 2-3 ಸರಿ ಅವರು ಸಂತೆಯನ್ನು ಮನೆಯಲ್ಲಿ ಆದ ತರಕಾರಿಯನ್ನು ಇಲ್ಲಿ ತಂದು ಇದು ಮಾಡ್ತಾರೆ ಅಷ್ಟೇ. ಒಂದು ಕಡೆ ಇಂದಬೆಟ್ಟು ಪಂಚಾಯತ್ ಬಗ್ಗೆ ಅದರ ವಿರುದ್ಧವಾಗಿ 10 ದೂರುಗಳು, ಇನ್ನೊಂದು ಕಡೆ ಪಂಚಾಯತ್ ಕಡೆಯಿಂದ ಸ್ಪಷ್ಟೀಕರಣ, ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲವನ್ನೂ ಕೂಡ ನಾವು ಬಗೆಹರಿಸ್ತಾ ಇದ್ವಿ, ಸಮಯ ಬೇಕಾಗುತ್ತೆ, ಕೆಲವೊಂದು ರಾಜಕೀಯ ಕೂಡ ಇಲ್ಲಿ ಹರಿದಾಡ್ತಾ ಇದೆ ಅನ್ನುವಂಥ ಕೂಡ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಎಲ್ಲದ ಕೂಡ ಇತ್ಯರ್ಥಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದ್ವಿ. ವನಿಷ್ಠತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಇಂದಬೆಟ್ಟು, ಬೆಳ್ತಂಗಡಿ.